ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ಮಕ್ಕಳೇ, ಬ್ರಹ್ಮ ಬಾಬಾರವರು ಅವ್ಯಕ್ತರಾಗಿರುವಂತಹ ಉದ್ದೇಶ ಏನು ಅಂತಂದ್ರೆ, ಮೊದಲು ಸಾಕಾರದಲ್ಲಿದ್ದಾಗ ವಿಶೇಷವಾಗಿ ವಿಶ್ವ ಸೇವೆ ಅಂತ ಏನಿದೆ ಅದನ್ನ ಮಕ್ಕಳಿಗೆ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ರು. ಶ್ರೀಮತವನ್ನ ಕೊಡ್ತಾ ಇದ್ರು. ಅಂದ್ರೆ ಬ್ರಹ್ಮ ಬಾಬಾರ ಜೊತೆಗೆ ಶಿವಬಾಬಾನು ಕೂಡ ಇದ್ರು ಜೊತೆಯಲ್ಲಿ. ಮತ್ತು ಸಾಧನೆಯನ್ನ, ಪುರುಷಾರ್ಥವನ್ನ, ಸೇವೆಯನ್ನ ಮಕ್ಕಳು ಮಾಡಬೇಕಿತ್ತು. ಆದ್ರೆ ಬ್ರಹ್ಮ ಬಾಬಾ ಅವ್ಯಕ್ತ ಆಗಿರುವಂತ ಉದ್ದೇಶ ಏನು ಅಂತಂದ್ರೆ, ಸ್ವತಃ ವಿಶ್ವ ಕಲ್ಯಾಣವನ್ನು ಮಾಡಲಿಕ್ಕೆ ಮತ್ತು ಮಕ್ಕಳನ್ನ ನಿಮಿತ್ತ ಸಾಧನವಾಗಿ ಮಾಡಲಿಕ್ಕೆ. ಈ ಮುರಳಿ ಮುಖಾಂತರ ಬಾಬಾ ನಮ್ಗೆ ಏನ್ ತಿಳಿಸ್ಕೊಡ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ, ನೀವು ಕೇವಲ ಬಾಬ್ದಾದಾರವರ ಕೈಯಲ್ಲಿ ಒಂದು ಸಾಧನ ಅಷ್ಟೇ ಬಿಟ್ರೆ, ವಿಶ್ವ ಕಲ್ಯಾಣ ಮಾಡುವಂಥದ್ದು ಜವಾಬ್ದಾರಿ, ಕರ್ತವ್ಯ, ಪಾತ್ರ ಯಾರ್ದು? ಬಾಪ್ದಾದಾರವ್ರದ್ದು. ನಾನ್ಯಾರು? ಸಾಧನ. ಸಾಧನ. ಆದ್ಮೇಲೆ ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಆತ್ಮ ಕರಾವನಹಾರ ಆಗಿತ್ತು. ತನು, ಮನ, ಧನ, ಜನ ಇದೇನಾಗಿತ್ತು? ಕರನಹಾರ ಆಗಿತ್ತು. ಹೌದಾ? ಆತ್ಮ ತಾನೇ ಆ ಕರ್ಮವನ್ನ ಮಾಡಿದ್ದು. ಆದ್ರೆ ಇಲ್ಲಿ ಈಗ ವಿಶೇಷವಾಗಿ ವಿಶ್ವ ಕಲ್ಯಾಣದ ಮಾತು ಬಂದಾಗ ಆತ್ಮನೂ ಕೂಡ ಏನಾಗ್ಬಿಡ್ತದೆ? ಕರನ್ಹಾರ ಆಗ್ಬಿಡ್ತದೆ ಅಷ್ಟೆ. ಅಲ್ಲಿ ಕರಾವನಹಾರ ಅಲ್ಲ. ಆತ್ಮ ಏನು? ಕರನ್ಹಾರ. ಈಗ ನೀವು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಬಾಬಾ ನಿಮ್ಮ ಮನಬುದ್ಧಿಯನ್ನು ಉಪಯೋಗ ಮಾಡ್ತಿದ್ದಾರೆ ಅಂದ್ಮೇಲೆ ನೀವು ಸಪರೇಟ್ ಆಗಿ ಸಂಕಲ್ಪ ಮಾಡಬೇಕಾದ ಅವಶ್ಯಕತೆ ಇಲ್ವಲ್ಲ? ಮಾಡ್ಬೇಕಾ? ಈ ಯುದ್ಧಕ್ಕೆ ಕೊಡಿ, ಪಂಚತತ್ವಗಳಿಗೆ ಕೊಡಿ, ಪೇಷಂಟಿಗೆ ಕೊಡಿ, ಹೇಳ್ಬೇಕಾ? ಇಲ್ಲ ಅಲ್ವಾ? ನೋಡಿ, ಒಂದು ಬಲ್ಬ್ ಇದ್ರೆ ಒಂದು ರೂಮಿಗೆ ಮಾತ್ರ ಬೆಳಕು ಕೊಡ್ತದೆ, ಪಕ್ಕದ ರೂಮಿಗೆ ಬೆಳಕಿರೋದಿಲ್ಲ. ಹೌದಾ? ಊರಲ್ಲಿ ಬೆಳಕಿರೋದಿಲ್ಲ. ಹೌದಾ? ಅದೇ ಸೂರ್ಯೋದಯ ಆಗ್ಬಿಟ್ಟು ಏನಾಗ್ಬಿಡ್ತದೆ? ಎಲ್ಲ ಕಡೆ ಬೆಳಕು. ಕಾಡಿರ್ಲಿ, ನಾಡಿರ್ಲಿ, ಅದು ಮೆಟ್ರೋಪಾಲಿಟನ್ ಸಿಟಿ ಇರ್ಲಿ, ಹಳ್ಳಿ ಇರ್ಲಿ, ಅಲ್ವಾ? ಪಂಚತತ್ವಗಳಿರ್ಲಿ, ವಾಯುಮಂಡಲಗಳಿರ್ಲಿ, ಪ್ರಾಣಿ ಆತ್ಮಗಳಿರ್ಲಿ, ಮನುಷ್ಯ ಎಲ್ಲರಿಗೂ ಕೂಡ ಏನಾಗ್ತದೆ? ಸೂರ್ಯನ ಪ್ರಕಾಶ ತಲುಪತ್ತೆ. ಭೂಮಿ ಒಳಗಡೆನೂ ಕೂಡ ಹೋಗ್ಬಿಟ್ಟು ನೋಡಿ, ಭೂಮಿನೂ ಕೂಡ ಬಿಸಿ ಆಗ್ಬಿಡತ್ತಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದ ಅನುಸಾರದಲ್ಲಿ ನಿಮ್ಮ ಮನಬುದ್ಧಿಯನ್ನ ನೀವು ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಬೇಕು? ಬಾಬಾರವರಿಗೆ ಅಲ್ವಾ? ನಾನು ವಿಶ್ವ ಕಲ್ಯಾಣ ಮಾಡ್ತಿದ್ದೇನೆ, ನಾನು ಸಕಾಶ ಕೊಡ್ತಾ ಇದ್ದೇನೆ, ನಾನು ಕಿರಣ ಕೊಡ್ತಾ ಇದ್ದೇನೆ, ನನ್ನೆದುರುಗಡೆಗೆ ಗ್ಲೋಬ್ ಇದೆ, 3 ಲೋಕ ಇದೆ. ಇದನ್ನು ನೋಡುವಂತ, ಹೇಳಿಕೊಳ್ಳುವಂತ ಅವಶ್ಯಕತೆನೂ ಕೂಡ, ಅನಿವಾರ್ಯತೆನೂ ಇಲ್ಲ. ಇಷ್ಟು ನಿರಂತರವಾಗಿ ಬಾಬನ ಕೈಯಲ್ಲಿ ಕೊಡ್ತಾ ಹೋಗ್ತಿರೋ ನಿಮ್ಗೆ ಏನಾಗ್ತಾ ಹೋಗ್ತದೆ, ಅಷ್ಟು ಬಾಬಾ ನಿಮ್ಮನ್ನು ಉಪಯೋಗ ಮಾಡುವಂಥದ್ದು ನಮ್ಗೆ ಏನಾಗ್ತದೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈಗ ನೀವು 3 ಲೋಕ ನೋಡ್ತಿದ್ದೀರಿ ಅಂತ ಹೆಂಗೆ ನೋಡ್ತೀರಿ ಹೇಳಿ ನೋಡೋಣ? ಹೆಂಗ್ ನೋಡ್ಬೇಕು? ಮನಸ್ಸಿನಿಂದ ತಾನೇ ನೋಡ್ಬೇಕು. ಅವಾಗ ಮನಸ್ಸು ಸಮ್ ಪರ್ಸೆಂಟೇಜ್ ನಿಮ್ಮಲ್ಲಿ ಇದೆ ಅಂತ ತಾನೇ ಅರ್ಥ. ನನ್ನ ಹಿಂದ್ಗಡೆ ಬಾಬಾ ಇದ್ದಾರೆ, ಅವಾಗ ಮನಸ್ಸಿಂದ ತಾನೇ ಸ್ಮೃತಿ ತಟ್ಕೊಳ್ತಾ ಇರೋದು. ಬಾಬಾ ಇದ್ದಾರೆ ಎಂದು ಹೇಳೋದಕ್ಕೆ, ಆ ಸ್ಮೃತಿಯಲ್ಲಿ ಇಟ್ಕೊಳ್ಳಿಕ್ಕೆ ನನ್ನ ಮನಸ್ಸನ್ನ ಏನ್ ಮಾಡ್ಬೇಕಾಯ್ತು? ಅಲ್ಲಿ ವಿನಿಯೋಗ ಮಾಡಬೇಕಾಯ್ತು. ಇಲ್ಲಿ ಬಾಬಾ ಹೇಳ್ತಾ ಇರೋದು, ಸಂಪೂರ್ಣವಾಗಿ ಆ ಸಮಯದಲ್ಲಿ ಮನಸ್ಸನ್ನ ನೀವು ಯಾರಿಗೆ ಸಮರ್ಪಣೆ ಮಾಡಬೇಕು? ನಿಮ್ ಕೆಲ್ಸ ಏನು? ಸಾಧನ. ಮನಸ್ಸು ಇಡೋದಷ್ಟೇ ಸಾಧನ ಅಂತಂದ್ರೆ ಮನಸ್ಸು. ಅಂದ್ರೆ ಯಾರ ಕೈಯಲ್ಲಿ ಕೊಟ್ಟಿದ್ದೀರೋ ಅವರು ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೋ ಅದರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ಮಾಡೋದಷ್ಟೇ ನಿಮ್ಮ ಕೆಲಸ. ಒಂದು ಪಾತ್ರೆನ ಒಬ್ಬ ವ್ಯಕ್ತಿ ಕೊಟ್ಟಿದ್ದೀರಿ, ಆ ಪಾತ್ರೆಯನ್ನು ಅವರು ಬೆಂಕಿ ಮೇಲೆ ಇಟ್ರೆ ಪಾತ್ರೆಗೆ ಏನು ಅನುಭವ ಆಗ್ತದೆ?
ಬಿಸಿ ಶಾಖದ ಬಿಸಿ ಅನುಭವ ಆಗ್ತದೆ. ಅದೇ ಪಾತ್ರೆಯಲ್ಲಿ ಏನೋ ಒಂದು ಪ್ರಾಡಕ್ಟ್ ಅನ್ನ ಹಾಕ್ಬಿಟ್ಟು ಫ್ರಿಡ್ಜ್ ನಲ್ಲಿ ಇಟ್ಟರೆ ಏನ್ ಅನುಭವ ಆಗ್ತದೆ? ತಂಪಿನ cold. ಇಲ್ಲಿ ಪಾತ್ರೆಯ ಪಾತ್ರ ಏನು? ಅನುಭವ ಮಾಡೋದು. ಯಾರ ಜೊತೆಗೆ ಇದೆಯೋ ಅದರಲ್ಲಿರುವಂತ ಗುಣಲಕ್ಷಣಗಳನ್ನ ಅದು ಅನುಭವ ಮಾಡತ್ತೆ. ಹಾಗಿದ್ರೆ ನೀವು ಮನಸ್ಸು ಬುದ್ಧಿಯನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಬಾಬ್ದಾದ ದಾದ ಕೈಯಲ್ಲಿ. ಅವ್ರ ಹತ್ರ ಏನಿದೆ? ಸಪ್ತ ಗುಣಗಳು. ಅದನ್ನ ಅವ್ರೇನ್ ಮಾಡ್ತಿದ್ದಾರೆ? ನಮ್ಮ ಮೂಲಕ ವಿಶ್ವದ ಎಲ್ಲ ನಿಮ್ಮ ಮೂಲಕ ವಿಶ್ವಕ್ಕೆ ಕೊಡ್ತಾ ಇದ್ದಾರೆ. ಓಕೆ, ಅಷ್ಟೊಂದು ವಿಶ್ವ ಕೊಡ್ಬೇಕಾದ್ರೆ ಆತ್ಮ ಮನ ಬುದ್ಧಿ ಸಂಸ್ಕಾರ ಸ್ವಚ್ಛ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ. ಆ ಸ್ವಚ್ಛತೆಯ ಒಂದು ಪ್ರತಿಫಲನ ಫಲಿತಾಂಶ ಹಗುರ ಆಗತ್ತೋ ಆಗಲ್ವೋ ನಿಮ್ಗೆ? ಆಗುತ್ತೆ. ಮೈಟಿನ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಅವಾಗ ಅದ್ರಲ್ಲಿ ಎಲ್ಲ ಯೋಗದ ಸ್ಥಿತಿ ಬಂದ್ಬಿಡ್ತಲ್ವಾ? ನೀವು ಸಪ್ರೇಟ್ ಆಗಿ ಬೇರೆ 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 ಮಾಡ್ಬೇಕಾದ ಅವಶ್ಯಕತೆ ಇಲ್ವಲ್ಲ. ಅಂದ್ರೆ ಇಲ್ಲಿ ನಮ್ಗೆ ಬಾಬಾ ಏನ್ ತಿಳಿಸಿದ್ದಾರೆ ಅಂತಂದ್ರೆ, ಮಕ್ಕಳೇ ಇವಾಗ ನೀವು ಸಾರದಲ್ಲಿ ಬನ್ನಿ. ಏನ್ ಬರ್ಬೇಕು? ಸಾರದಲ್ಲಿ ಬಂದ್ಬಿಡಿ. ಈ ನಾರ್ತ್ ಇಂಡಿಯನ್ ಹೋಟೆಲ್ಗೆ ಹೋದ್ರೆ ಅಲ್ಲಿ ಏನಾಗ್ತದೆ, ಕೆಲವೊಂದು ವೆರೈಟಿ ತಿಂಡಿಗಳು ಸಿಗ್ತವೆ. ರೋಟಿ ಸಪರೇಟು, ಸಬ್ಜಿ ಸಪರೇಟು, ಸ್ವೀಟ್ ಸಪರೇಟ್ ಸಿಗ್ತದೆ ಅಲ್ವಾ? ಅದ್ರಲ್ಲಿ ನಾರ್ತ್ ಇಂಡಿಯನ್ ಥಾಲಿ ಅಂತ ಒಂದು ಬರ್ತದೆ. ಅದನ್ನ ತಗೊಂಡು ಏನಾಗ್ತದೆ, ಅದರಲ್ಲಿ ಎಲ್ಲಾ ವೆರೈಟಿನೂ ಬಂದ್ಬಿಡ್ತದೆ. ಓಕೆನಾ? ಹಾಗೆ ಇಲ್ಲೂ ಕೂಡ ಬಾಬಾ ಈ ರೀತಿ ನಿಮ್ಮ ಮನ ಬುದ್ಧಿಯನ್ನ ಪರಮಾತ್ಮನ ಕೈಯಲ್ಲಿ, ಬ್ರಹ್ಮ ಬಾಬಾ ಅವ್ರ ಕೈಯಲ್ಲಿ ಕೊಟ್ಟು ಸೇವೆ ಮಾಡುವ ಜವಾಬ್ದಾರಿಯನ್ನ ನೀವ್ ಯಾರಿಗೆ ಕೊಡ್ಬೇಕು ಇವಾಗ? ಬಾಬ್ದಾದ. ನಾನು ಮಾಡಿದೆ ಅಂತ ಏನಾಗ್ಬಾರ್ದು? ಹೇಳ್ಬಾರ್ದು. ಅದಕ್ಕೋಸ್ಕರ ಬಾಬಾ ಏನಾಗಿದ್ದಾರೆ? ಅವ್ಯಕ್ತ ಆಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಾಬ್ದಾದಾರವರ ಪಾತ್ರ ಇವಾಗ ಈ ರೀತಿ ನಡೀತಾ ಇದೆ. ಅಂದ್ರೆ ನೋಡಿ, ವರ್ತಮಾನ ಸಮಯ 2026 ಚೆಕ್ ಮಾಡಿ. ಬಾಬಾ ಮಕ್ಕಳಿಗೆ ಜ್ಞಾನ ಹೇಳಬೇಕು ಅಂತ ಸಂಕಲ್ಪ ಮಾಡ್ಬೇಕಾದ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಏನು ಜ್ಞಾನ ಹೇಳ್ಬೇಕು ಅದೇ ಜ್ಞಾನ ಎಲ್ಲ ಹೇಳಿ ಮುಗಿದೋಗ್ಬಿಟ್ಟಿದೆ. ಇವ ಕೆಲಸ ಏನು? ಏನ್ ಕೆಲಸ? ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಮಾಡೋದು ಒಂದೇ ಕೆಲಸ ಬಿಟ್ರೆ ಬೇರೆ ಯಾವ ಕೆಲಸನೂ ಇವಾಗ ಇಲ್ಲ. ಡಿಗ್ರಿ ಮುಗಿದೋಗ್ಬಿಟ್ಟಿದೆ, ಎಜುಕೇಶನ್ ಮುಗಿದೋಗ್ಬಿಟ್ಟಿದೆ. ಇವಾಗ ಕೆಲಸ ಏನು? ಸಂಪಾದನೆ. ದುಡ್ಡು ಮಾಡೋದಷ್ಟೇ ಕೆಲಸ. ಸರಿನಾ? ಶಿಕ್ಷಣವನ್ನ ಏನ್ ತಿಳ್ಕೊಂಡಿದ್ದೀರೋ ಅದನ್ನ ಕಾರ್ಯದಲ್ಲಿ ಏನ್ ಮಾಡ್ಬೇಕಾಗ್ತದೆ, ಅದನ್ನ ತಂದ್ಕೊಳ್ಬೇಕಾಗತ್ತೆ. ಓಕೆ, ಈಗ ಇಷ್ಟೆಲ್ಲ ಬಾಬಾ ಹೇಳಿದ ಮೇಲೂ ಕೂಡ ಕೆಲವೊಂದು ಮಕ್ಕಳು ಆ ಒಂದು ಕರನಹಾರ ಸ್ಮೃತಿಯಲ್ಲಿ ಇದ್ದಾರಂತೆ, ಕೆಲವೊಬ್ರು ನಾನು ಹೇಳುವಂತ ಸ್ಮೃತಿಯಲ್ಲಿ ಇದ್ದಾರಂತೆ. ಹಾಗಿದ್ರೆ ಬಾಬಾ ಹೇಳಿರುವಂತ ರೀತಿಯಲ್ಲಿ ಕರಾವನಹಾರ ಸ್ಥಿತಿಯಲ್ಲಿ ಇದ್ದಾಗ ಅವರ ಗುಣಲಕ್ಷಣಗಳು ಏನಿರ್ತವೆ ಅಂತ ಮುಂದೆ ಬಾಬಾ ಮುಂದೆ ಹೇಳ್ತಿದ್ದಾರೆ. तो बच्चों को इसीलिए करनहार बनाया, ಸ್ವಯಂ ಕರಾವನಹಾರ ಬನೆ. ಅದಕ್ಕೋಸ್ಕರ ಮಕ್ಕಳನ್ನ ಬಾಬಾ ಏನ್ ಮಾಡಿದ್ರು? ಕರನ್ಹಾರ ಆದ್ರು, ಮತ್ತು ಮಕ್ಕಳನ್ನ ಕರನ್ಹಾರ ಮಾಡಿ ಸ್ವಯಂ ಏನಾದ್ರು ಕರಾವನಹಾರ. ಇದ್ರ ಮೊದಲು ಏನಾಗ್ತಿತ್ತು? ಏನಾಗ್ತಿತ್ತು ಇದ್ರ ಮೊದಲು? ಮಕ್ಕಳೇ ನೀವು ವಿಶ್ವ ಕಲ್ಯಾಣ ಮಾಡಿ ಅಲ್ವಾ ಅಂತ ಹೇಳ್ಬಿಟ್ಟು ಬಾಬಾ ನಮ್ಗೆ ಹೇಳ್ತಿದ್ರು. ಇವಾಗ ಅವರೇ ಮಾಡು. ಸ್ವತಃ ಅವರೇ ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯಾಕೆ ಮಕ್ಳೇ ನೀವು ಮಾಡೋದು ಬೇಡ, ಸಾಕು ನಾನೇ ಮಾಡ್ತೇನೆ ಅಂತ ಯಾಕೆ ಹೇಳ್ತಿದ್ದಾರೆ ಬಾಬಾ? ಯಾಕಿರ್ಬೋದು ಹೇಳಿ ನೋಡೋಣ. ಮಕ್ಕಳೆಲ್ಲ ವಿನಾಶಿ ಇಚ್ಛೆಗಳನ್ನ ಇಟ್ಕೊಂಡೇ ಬೇಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಷ್ಟು ಮಕ್ಕಳಿಗೆ ಹೇಳಿದ್ರು ಕೂಡ ಅಲ್ಲೊಂದ್ ಸ್ವಲ್ಪ ಏನೋ ಒಂದು ವಿಕಾರ ಇದೆಯಂತೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಏನಾದ್ರು ಒಂದ್ ಸ್ವಲ್ಪ ಏನಾಗಿದೆ ಅಂತೆ, ಉಳ್ಕೊಂಡಿದೆ ಅಂತ. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಸೇವೆ ಮಾಡಿದ್ರು ಕೂಡ ಮಾಡೋದ ಮೇಲೆ ಅಭಿಮಾನ ಬಂದ್ಬಿಡ್ತದಂತೆ. ಏನಂತ? ನಾನು ಮಾಡಿದೆ. ಇದು ಬಂದಾಗ ಏನಾಗ್ತದೆ? ಅದು ಮಾಡುವ ಸಮಯದಲ್ಲಿ ಆ ಅಭಿಮಾನ ಇದ್ರೆ ಏನಾಗ್ತದೆ? ಪ್ರಾಪ್ತಿ ಆಗಲ್ಲ. ಏನು ಶುದ್ಧವಾದಂತ, ಪವಿತ್ರವಾಗಿರುವಂತ, ಪರಿಶುದ್ಧವಾಗಿರುವಂತ ಆ ಒಂದು ವಸ್ತು ಇದಾವಲ್ಲ,
ಯಾವುದು ಸಪ್ತ ಗುಣಗಳು. ಅದು ಆಸ್ ಇಟ್ ಈಸ್ ಹೋಗ್ಬಿಟ್ಟು ವಿಶ್ವವನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗೋದಿಲ್ಲ. ಅವಾಗ ಏನಾಗ್ತದೆ? ಕಲುಷಿತ ಆಗುತ್ತೆ. ವಿಶ್ವ ಶುದ್ಧ ಆಗೋದಿಲ್ವಲ್ಲ. ಹ್ಮ್. ಶುದ್ಧ ನೀರನ್ನು ತೆಗೆದುಕೊಂಡು ಸ್ನಾನ ಮಾಡೋದಕ್ಕೂ ಬಟ್ಟೆ ವಾಶ್ ಮಾಡೋದಕ್ಕೂ ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಮಿಕ್ಸಿಂಗ್ ಆಗ್ಬಿಟ್ಟು ಸ್ನಾನ ಮಾಡೋದಕ್ಕೂ ಏನಿದೆ? ವ್ಯತ್ಯಾಸ. ವ್ಯತ್ಯಾಸ ಇದೆ. ಓಕೆ, ನೀರ್ ಹಾಕಿದಾಗ ಸ್ವಲ್ಪ ಕೊಳೆ ಹೋಗ್ಬೋದು, ಆದ್ರೆ ನೀರಿನಲ್ಲಿ ಏನು ಮಿಕ್ಸ್ ಆಗಿದೆಯೋ ಅದರ ಎಫೆಕ್ಟು ಕೂಡ ಏನಾಗ್ತದೆ ಶರೀರದ ಮೇಲೆ ಟಚ್ ಆಗುತ್ತಲ್ವಾ? ಕೆಲವೊಂದ್ಸಲ ನಾವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅಥವಾ ನಮ್ಮಲ್ಲೇ ನಮ್ಮೂರಲ್ಲಿ ಓಪನ್ ಬಾವಿ, ಮಳೆಗಾಲ ಇದ್ದಾಗ ಏನಾಗುತ್ತೆ, ಅದು ನೀರು ಕೆಂಪಾಗ್ಬಿಡ್ತದೆ. ಯಾಕೆ? ಮಳೆ ನೀರ ಏನಾಗ್ತದೆ, ಸೇರ್ಕೊಂಡ್ಬಿಡ್ತದೆ ಅಲ್ವಾ? ಅವಾಗ ಬಿಸಿ ಮಾಡ್ಬಿಟ್ಟು ಕುಡಿಬೇಕಾಗತ್ತೆ. ನೀರು ಬಿಸಿ ಇರ್ತದೆ, ಆದ್ರೆ ಬಣ್ಣ ಹೆಂಗಿರ್ತದೆ? ಕೆಂಪಿರ್ತದೆ. ಕೆಂಪು. ಆ ಕೆಂಪು ನೀರಿನಿಂದ ನೀವು ಬಟ್ಟೆಯನ್ನ ವಾಶ್ ಮಾಡಿದಾಗ, ವಿಶೇಷವಾಗಿ ಬಿಳಿ ಬಟ್ಟೆ ವಾಶ್ ಮಾಡಿದಾಗ ಬಟ್ಟೆ ಹೆಂಗಿರ್ತದೆ? ಕೆಂಪಾಗ್ತದೆ. ಸೋಪ್ ಇದೆ, ಎಲ್ಲ ಇದೆ, ಆದ್ರೆ ಕ್ಲೀನ್ ಮಾಡುವಂತ ನೀರೇ ಕೆಂಪಿದ್ದಾಗ ಅದು ತನ್ನ ಒಂದು ಅವಶೇಷವನ್ನ ಏನ್ ಮಾಡ್ತದೆ? ಬಟ್ಟೆ ಮೇಲೆ ಬಿಡುತ್ತಲ್ವಾ? ಹಾಗೆ ಇಲ್ಲಿ ಬಾಬಾ ನೋಡಿದ್ದೇನು ಅಂತಂದ್ರೆ, ಮಕ್ಕಳು ಸೇವೆಯನ್ನ ಮಾಡ್ತಾರಂತೆ, ಆದ್ರೆ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನಿದೆ, ನಾನು ಮಾಡದೆ ಹೇಳುವಂಥದ್ದು ಏನಿದೆ ಅಂತೆ? ಅಹಂಕಾರ ಅಹಂಭಾವ ಇರುವಂತ ಕಾರಣದಿಂದ ಸ್ವರ್ಗ ಹೇಳುವಂಥದ್ದು ತುಂಬಾ ತೀವ್ರಗತಿಯಲ್ಲಿ ಪರಿವರ್ತನೆ ಆಗ್ತಾ ಇಲ್ಲ. ನಮ್ಮ ವೈಯಕ್ತಿಕ ಜೀವನದಲ್ಲೂ ಆಗ್ತಾ ಇಲ್ಲ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಆಗ್ತಾ ಇಲ್ಲ, ವಿಶ್ವದ ರೂಪದಲ್ಲೂ ಆಗ್ತಾ ಇಲ್ಲ, ಪಂಚತತ್ವಗಳಲ್ಲಿ ವಾತಾವರಣ ವಾಯುಮಂಡಲದಲ್ಲೂ ಆಗ್ತಾ ಇಲ್ಲ. ಅಂದ್ರೆ ಆದ್ಮೇಲೆ ನಮ್ಗೆ ಇದು ಗೊತ್ತಾಗತ್ತೆ, ವಿಶ್ವ ಕಲ್ಯಾಣ, ವಿಶ್ವ ಪರಿವರ್ತನೆ, ಸ್ವರ್ಗದ ಸ್ಥಾಪನೆ ಇದು ಸಂಪೂರ್ಣವಾಗಿ ಪರಮಾತ್ಮನ ಕಾರ್ಯನೇ ಹೊರತು ಅದು ನಮ್ಮ ನಿಮ್ಮ ಕಾರ್ಯ ಅಲ್ಲ. ಅಲ್ಲ. ನಿಧಾನಕ್ಕೆ 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 ಬಾಬಾ ಏನ್ ಮಾಡ್ತಿದ್ದಾರೆ? ತಲೆನೋವು ಕಡಿಮೆ ಮಾಡೋದು, ಹೊಟ್ಟೆ ನೋವು ಕಡಿಮೆ ಮಾಡೋದು, ನಿಮ್ ಸಮಸ್ಯೆ ಪರಿಹಾರ ಮಾಡೋದು, ಕೋರ್ಟ್ ಕೇಸ್ ಸರಿ ಮಾಡೋದು, ಆಮೇಲೆ 21 ಜನ್ಮ ಕೊಡ್ತೇನೆ, ಸತಿಯು ಕೊಡ್ತೇನೆ, ಬಂಗಾರ ಕೊಡ್ತೇನೆ, ಬೆಳ್ಳಿ ಕೊಡ್ತೇನೆ, ಕಿರೀಟ ಕೊಡ್ತೇನೆ ಅಂತ ಹೇಳಿ 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 ಒಂದೊಂದು ಆಸೆ ತೋರಿಸಿ 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 ಫೈನಲಿಗೆ ಎಲ್ಲಿ ಬಂದ್ರು ಬಾಬಾ? ಇಲ್ಲಿಗೆ ಬಂದ್ರು. ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇಚ್ಛೆಯನ್ನ ಇಟ್ಟುಕೊಳ್ಳದೇನೆ ಸಂಪೂರ್ಣವಾಗಿ ಈಶ್ವರೀಯ ಕಾರ್ಯದಲ್ಲಿ ನೀನೇನಾಗ್ಬೇಕು? ನಿನ್ನನ್ನು ನೀನು ಸಮರ್ಪಣೆ ಮಾಡ್ಕೊಂಡು ತೊಡಗಿಕೊಂಡಾಗಲೇ ಅದನ್ನೇ ನಿಜವಾದ ರಾಜಯೋಗ. ಬಾಬಾ ನಮ್ಮನ್ನ ಆಯ್ಕೆ ಮಾಡಿದ್ಯಾಕೆ? ವಿಶ್ವ ಕಲ್ಯಾಣ. ಇರುವಂತ ಈ ಕಲುಷಿತವಾದ ವಾತಾವರಣವನ್ನ ಪರಿಶುದ್ಧ ಮಾಡಲಿಕ್ಕೆ, ನಮ್ಮ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಮಾಡಲಿಕ್ಕೆ ಅಲ್ವಾ? ಆ ಕಾರ್ಯದಲ್ಲಿ ನಾವೇನ್ ಮಾಡ್ಬೇಕು? ನಮ್ಮನ್ನ ನಾವು ತೋರಿಸ್ಕೊಳ್ಬೇಕು. ಅದರ ಮಧ್ಯದಲ್ಲಿ ನಿಮ್ಮ ಪರವಾಗಿ ಆಗ್ಲಿ, ನಿಮ್ಮ ಕುಟುಂಬದವರ ಪರವಾಗಿ ಆಗ್ಲಿ, ಯಾರ ಪರವಾಗಿ ಆಗ್ಲಿ ಅಲ್ಲಿ ಸ್ವಾರ್ಥ ಅವ್ರಿಗೆ ಕೊಡು, ಇವ್ರಿಗೆ ಕೊಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಏನ್ ಮಾಡುವಂಗಿಲ್ಲ, ಕೇಳುವಂಗಿಲ್ಲ. ಈಗ ಹೇಳಿ, ಇನ್ಮೇಲೆ ರಾಜಯೋಗ ಯಾರು ಮಾಡ್ಬೇಕು? ಬಾಬಾ. ಬಾಬಾರಿ. ನೀವು ಬಾಬನ್ ನೆನ್ಪು ಮಾಡ್ಬೇಕು, ಬಾಬಾ ನಿಮ್ಮನ್ನ ನೆನ್ಪು ಮಾಡ್ಬೇಕು. ನಾವು ಬಾಬಾ ನಿಮ್ಮನ್ನ ನೆನ್ಪು ಮಾಡ್ಬೇಕು, ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ಬೇಕು. ಬಾಬಾ ನಮ್ಮನ್ನು ಉಪಯೋಗ ಮಾಡ್ಬೇಕು. ಉಪಯೋಗ ಮಾಡಿ ನಿಮ್ಗೆ ಏನಾಗ್ಬೇಕು? ಅನುಭವ ಆಗ್ಬೇಕು. ಅನುಭವ ಆಗ್ಬೇಕು. ಅಂದ್ರೆ ಬಾಬಾ ಏನ್ ಕೊಡ್ತಾರೋ ಅದು ನಿಮಗೋಸ್ಕರ ನನ್ಗೆ ಅನುಭವ ಆಯ್ತು, ನನ್ನ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕು ಅಂತ ಆ ಸ್ವಾರ್ಥ ಇರಕೂಡುದು. ಏನು ಬಾಬಾ ಕೊಡೋದು ಅದೆಲ್ಲವನ್ನು ಕೂಡ ಏನ್ ಮಾಡ್ಬೇಕು? ವಿಶ್ವ ಕೊಡಬೇಕು, ಎಲ್ಲರಿಗೂ ಕೊಡಬೇಕು. ಅದು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬರ್ತದೆ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡ, ಅದು ಬಂದೇ ಬರ್ತದೆ, ಅದ್ರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. करनहार बनने से स्वतः ही निमित्त है, निर्माण बन जाते हैं. ನೀವು ಕರನಹಾರ ಸ್ಥಿತಿಯಲ್ಲಿ ಇರುವಂತ ಕಾರಣದಿಂದ ನೀವೇನು ಮಾಡೋದಿರೋದಿಲ್ಲ ಅಲ್ವಾ? ನೀವು ಕೇವಲ ಸಾಧನ ಆಗಿರುವಂತ ಕಾರಣದಿಂದ ನೀವೇನಾಗ್ತೀರಿ? ನಿಮಿತ್ತರಾಗ್ತೀರಿ. ಆವಾಗ ನೀವು ಏನ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡುವಂತ ಅನಿವಾರ್ಯತೆ ನಿಮ್ಗೆ ಇರೋದಿಲ್ಲ. ಆದ್ಮೇಲೆ ನೀವು ಎಷ್ಟು ನಿಮಿತ್ತರಾಗ್ತಿರೋ ಅಷ್ಟು ನಿರ್ಮಾಣರಾಗ್ತೀರ. ಏನಾಗ್ತೀರಾ? ನಿರ್ಮಾಣ ಅಂತಂದ್ರೆ ಏನು? ನಿರ್ಮಾಣ ಅಂತಂದ್ರೆ ಏನು? ನಿರ್ಮಾಣ ಬೇರೆ, ನಿರ್ಮಾಣ ಬೇರೆ, ನಿರ್ನಾಮ ಬೇರೆ. ವ್ಯತ್ಯಾಸ ಗೊತ್ತಿದ್ಯಾ? ರಚಿಸೋದು
ನಿರ್ಮಾಣ ಅಂದ್ರೆ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು. ಹಾ. ನಿರ್ಮಾಣ. ನಿರ್ನಾಮ ಅಂತಂದ್ರೆ ನಾಶ ಮಾಡೋದು. ನಾಶ ಮಾಡೋದು ಅಲ್ವಾ. ಈಗ ನಾವು ರಾವಣನ ಜೊತೆಲಿ ಇದ್ದೀವಿ, ವಿಕಾರ ಮನಸ್ಸಿನಲ್ಲಿ ಇದೆ ಅಂತಂದ್ರೆ ನೀವು ನಿರ್ಮಾಣ ಮಾಡ್ತಿದ್ರು ನಿರ್ನಾಮ ಮಾಡ್ತಾ ಇದ್ದೀರೋ? ನಮ್ಮ ಆ ನಿರ್ನಾಮ. ಸರಿ, ನಿಮ್ಮ ಮಕ್ಕಳಿಗೆ ಡೈರಿ ಮಿಲ್ಕ್ ತಿನ್ಸೋದು, ಗೋಬಿ ಮಂಚೂರಿ ತಿನ್ಸೋದು, ಕುರ್ಕುರೆ ತಿನ್ಸೋದು ನಿರ್ಮಾಣನೋ ನಿರ್ನಾಮನೋ? ನಿರ್ನಾಮ. ಪಕ್ಕ ಪಕ್ಕ. ಪಕ್ಕ ಗ್ಯಾರಂಟಿ. ಗ್ಯಾರಂಟಿ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ನಿರ್ಮಾಣನೋ ನಿರ್ನಾಮನೋ? ನಿರ್ನಾಮ. ಸರಿನಾ? ಹಾಗೆ ಬಾಬತ್ತ ನಿರ್ಮಾಣ ಅಂತಂದ್ರೇನು? ರಚಿಸೋದು, ಕಟ್ಟೋದು. ಕಟ್ಟೋದು, ರಚಿಸೋದು. ಯಾರ ಪ್ರತಿ ನೀವು ಯಾವ ಕರ್ಮವನ್ನು ಮಾಡ್ತಾ ಇದ್ದೀರೋ, ಸೇವೆಯನ್ನ ಮಾಡ್ತಾ ಇದ್ದೀರೋ, ಅವರಿಗೆ ಒಳ್ಳೇದು ಆಗ್ಬೇಕು, ಅವರಿಗೆ ಕಲ್ಯಾಣ ಆಗ್ಬೇಕು. ಹಾಗಿದ್ರೆ ಅವ್ರ ಕಲ್ಯಾಣ ಆಗೋದು ಯಾವ್ದಿಂದ? ನಿರ್ಮಾಣ. ಭಾವನ ಸಪ್ತ ಗುಣಗಳಿಂದ. ಕೇವಲ ಭಗವಂತನ ಪ್ಯೂರ್ ಶಕ್ತಿಗಳು ಅವರಿಗೆ ತಲುಪಿದಾಗ ಮಾತ್ರ ಪ್ರಪಂಚದಲ್ಲಿ ಏನಾಗ್ತದೆ? ಕಲ್ಯಾಣ ಆಗತ್ತೆ, ಬೇರೆ ಯಾವುದರಿಂದನೂ ಅಲ್ಲ. ಅದಕ್ಕಾಗಿ ನೀವು ಎಷ್ಟು ನಿಮಿತ್ತರಾಗ್ತಿರೋ ಅಷ್ಟು ಪ್ಯೂರ್ ಶಕ್ತಿ ಏನಾಗ್ತದೆ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರ್ತದೆ. ಅದು ಯಾರ್ಯಾರಿಗೆ ತಲುಪತ್ತೋ ಅವರಿಗೆಲ್ಲ ಏನಾಗ್ತದೆ? ನಿರ್ಮಾಣ ಆಗ್ತದೆ. ಆದ್ಮೇಲೆ ನೀರು ಕುಡಿಯೋದು ಉತ್ತಮನೋ ಟೀ ಕಾಫಿ ಕುಡಿಯೋದು ಉತ್ತಮನೋ? ನೀರ್ ಕುಡಿಯೋದು ಉತ್ತಮ. ನೀರು ಕುಡಿದ್ರೆ ನಿರ್ಮಾಣ, ಟೀ ಕಾಫಿ ಕುಡಿದ್ರೆ ನಿರ್ನಾಮ. ನಿರ್ನಾಮ. ಅಲ್ವಾ? ಇವತ್ತಿನ ದಿನಕ್ಕೆ ಹಾಲು ಕುಡಿದ್ರು ಕೂಡ ಆರೋಗ್ಯ ಹಾಳಾಗತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ? ಹೌದು. ಯಾಕಂದ್ರೆ ಹಸುಗಳೆಲ್ಲ ಪ್ಲಾಸ್ಟಿಕ್ ಎಲ್ಲ ತಿಂದು ಬಿಡ್ತಾವೆ, ಕೆಮಿಕಲ್ ಇರುವಂತ ಹುಲ್ಲುಗಳನ್ನೆಲ್ಲ ತಿಂದು ಬಿಡ್ತಾವ ಅಲ್ವಾ? ಇವಾಗ ಹೊಲಗಳಲ್ಲಿ ಭತ್ತ ಬೆಳೆಸ್ತಾರೆ, ಹುಲ್ಲು ಬರುತ್ತೆ, ಅದು ಕೆಮಿಕಲ್ ಹಾಕಿರ್ತಾರೆ. ಅದೇ ಹುಲ್ಲನ್ನು ಹಸು ತಿನ್ನತ್ತೆ, ಅದು ಹಾಲಾಗಿ ನಮ್ಗೆ ಬರ್ತದೆ. ಅವಾಗ ನಾವೇನ್ ಮಾಡ್ತೀವಿ? ನಾವು ಕೆಮಿಕಲ್ ತಗೊಂಡಾಗ ಆಯ್ತಲ್ವಾ? ಹೆಸರಿಗೆ ಹಾಲು ಆದ್ರೂ ಕೂಡ ಅದರಿಂದ ಆರೋಗ್ಯ ಏನಾಗ್ತದೆ? ಕೆಟ್ಟೋದು. ಹಾಳಾಗ್ತದೆ. ಅದಕ್ಕಾಗಿ ಬಾಬಾ ನೀರೇನಿದೆ ನೈಸರ್ಗಿಕವಾಗಿ ಬಂದಿರುವಂತದ್ದು, ಅದನ್ನ ತೆಗೆದುಕೊಂಡಾಗ ಆರೋಗ್ಯ ಏನಾಗಿರ್ತದೆ? ಚೆನ್ನಾಗಿರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಷ್ಟು ನಿಮ್ಮಲ್ಲಿ ನಿಮಿತ್ತ ಭಾವ ಇರ್ತದೋ ಅಷ್ಟು ಏನಾಗ್ತದೆ? ನಿರ್ಮಾಣತೆ ಹೇಳೋದು ಬರ್ತಾ ಇರ್ತದೆ. अभी भी बाप दादा ने देखा कि बच्चे निमित्त बन सेवा करते हैं, तो निमित्त बन सेवा करने वाले जो सेवाधारी हैं उन्हों के मस्तक में सेवा का फल सितारा चमक रहा है. ಈಗಲೂ ಕೂಡ ಬಾಬಾ ನೋಡಿದಂತ ವರ್ತಮಾನ ಸಮಯದಲ್ಲಿ ಯಾವ ಮಕ್ಕಳು ನಾನು ಕೇವಲ ಸಾಧನನಪ್ಪ, ಎಲ್ಲಾ ಬಾಬಾ ಮಾಡ್ತಿದ್ದಾರೆ ಅಂತ ಆ ಭಾವದಲ್ಲಿ ಮಾಡ್ತಾ ಇದ್ದಾರೋ, ಆದ್ಮೇಲೆ ಬಾಯಲ್ಲಿ ಬಾಬಾ ಬಾಬಾ ಬೇರೆ, ಆಂತರಿಕವಾಗಿ ಬಾಬಾ ಬಾಬಾ ಬೇರೆ. ಕೆಲವರು ಮಾಡ್ತಾ ಇದ್ರು ಬಾಯಲ್ಲಿ ಬಾಬಾ ಬಾಬಾ ಅಂತ ಹೇಳ್ತಾ ಇರ್ತಾರೆ, ಅದು ಆಂತರಿಕವಾಗಿ ಏನಿರ್ತದೆ? ನಾನು ಹೇಳುವಂಥದ್ದು ಇರತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ನಿಮಿತ್ತವಾಗಿ ಸೇವೆ ಮಾಡ್ತಾ ಇರ್ತಾರೋ ಅವರ ಒಂದು ಫಲಿತಾಂಶ ಹೇಗಿರ್ತದೆ ಅಂತಂದ್ರೆ, ಅವರ ಮಸ್ತಕದಲ್ಲಿ ಏನಾಗ್ತದಂತೆ? ಸೇವೆಯ ಫಲ ನಕ್ಷತ್ರ ಹೆಂಗಾಗ್ತಾ ಇರ್ತದಂತೆ? ಹೊಳಿತಾರೆ. ಹೊಳಿತಾ ಇರ್ತದಂತ ಏನರ್ಥ? ಕಣ್ಣಿ ಕಾಣುತ್ತಾ ಅದು ಹೊಳೆಯೋದು? ಖುಷಿಯಾಗಿರ್ತ ಆತ್ಮ. ಮುಖ ಅರಳಿರ್ತದೆ, ಖುಷಿಯಿಂದ ಇರ್ತದೆ. ಫೇರ್ ಅಂಡ್ ಲವ್ಲಿಂದಲ್ಲ, ಲಿಪ್ಸ್ಟಿಕ್ ಇಂದ ಅಲ್ಲ, ಯಾವ್ದಿಂದ? ಈಶ್ವರಿಯ ಸೇವೆಯ ಫಲದಿಂದ. ಎರಡನೇದಾಗಿ ಅವರಿಗೆ ಹೆಚ್ಚಿಗೆ ಪರಿಸ್ಥಿತಿಗಳು, ವಿಘ್ನಗಳು, ಕಷ್ಟಗಳು, ತೊಂದರೆಗಳು, ಕಾಯಿಲೆಗಳು ಇರುವುದಿಲ್ಲ. ಇದ್ರೂ ಕೂಡ ತಕ್ಷಣದಲ್ಲಿ ಪರಿಹಾರ ಆಗ್ಬಿಡ್ತದೆ. ಸದಾ ಒಂದು ಸಂಪಾದನೆಯ ಒಂದು ನಶೆ, ಖುಷಿ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಏನಾಗ್ತಾ ಇರ್ತದೆ? ಕಾಣ್ತಾ ಇರ್ತದೆ. ಮುಖದಲ್ಲಿ ಆ ಒಂದು ಮುಗುಳ್ನಗೆ, ಮಂದ ಸ್ಮಿತತೆ, ಸಂತೃಪ್ತತೆ, ಸಂಪೂರ್ಣತೆ ಸ್ಪಷ್ಟವಾಗಿ ಮನಸ್ಸಲ್ಲಿ ಏನಾಗ್ತಾ ಇರ್ತದೆ? ಮುಖದಲ್ಲಿ ಓಕೆ. ಮುಖದಲ್ಲಿ ಗೆರೆಗಳು ಬರೋದು ಯಾವಾಗ? ಚಿಂತೆಗಳಿದ್ದಾಗ, ಸಮಸ್ಯೆ ಇದ್ದಾಗ. ಅದು ಬಿಡಿ, ವಯಸ್ಸಾದ್ಮೇಲೆ ಚರ್ಮ ಸುಕ್ಕ ಆಗತ್ತದ ಬೇರೆ ಪ್ರಶ್ನೆ. ಆದ್ರೆ ಮುಖದಲ್ಲಿ ಕ್ವಶನ್ ಮಾರ್ಕ್ ಬರೋದು ಯಾವಾಗ ಅಂತಂದ್ರೆ, ಯಾವಾಗ? ಚಿಂತೆ, ಯೋಚನೆ, ಸಮಸ್ಯೆ, ಕಾಯಿಲೆ, ವಿಘ್ನಗಳು ಬಂದಾಗಲ್ವಾ? ಆಕಾಶ ಶುದ್ಧವಾಗಿದೆ, ಕ್ಲಿಯರ್ ಆಗಿದೆ ಅಂತಂದಾಗ ಸೂರ್ಯನ ಪ್ರಕಾಶ ಡೈರೆಕ್ಟ್ ಆಗಿ ಭೂಮಿಗೆ ಬಂದ್ಬಿಟ್ಟು ತಲುಪತ್ತೆ. ಅದೇ ಮಧ್ಯದಲ್ಲಿ ಮೋಡ ಇದ್ರೆ ಕಾಣೋದಿಲ್ಲ, ಮರೆಯಾಗುತ್ತೆ.
ಮರ ಇದ್ರೆ, ಗೋಡೆಗಳಿದ್ರೆ, ವ್ಯಕ್ತಿ ಇದ್ರೆ ಏನಾಗತ್ತೆ, ಮಧ್ಯದಲ್ಲಿ ನಿಮ್ಮ ಮತ್ತು ಸೂರ್ಯನ ನಡುವೆ ಮತ್ತೆ ಬೇರೆ ಯಾರಾದ್ರೂ ಇದ್ರೆ ಅವಾಗ ಏನಾಗತ್ತೆ, ಸೂರ್ಯನ ಪ್ರಕಾಶ ಡೈರೆಕ್ಟ್ ಆಗಿ ಬಂದು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಮತ್ತು ಬಾಬಾ ನಡುವೆ ಮಧ್ಯದಲ್ಲಿ ಯಾರಿದ್ದಾರೆ? ಮಾಯೆ. ರಾವಣ, ಯಾರಿದ್ದಾರೆ? ಮಾಯೆ. ನನ್ನ ಮೊಮ್ಮಗು, ನನ್ನ ಮಗ, ನನ್ನ ಸ್ವಂತ ಮನೆ, ನನ್ನ ಬಂಗಾರ, ನಾನು ಲಕ್ಷ್ಮಿ ಆಗ್ಬೇಕು, ಇದೆಲ್ಲ ಏನು? ಎಷ್ಟು ಈ ನನ್ನದು ನನ್ನದು ಹೇಳೋದನ್ನ ಮಧ್ಯದಲ್ಲಿ ತರ್ತಾ ಹೋಗ್ತಿರೋ ಅಷ್ಟು ಸೂರ್ಯನ ಪ್ರಕಾಶ ನಿಮ್ಮಲ್ಲಿ ಬರುವಂತದ್ದು ಏನಾಗ್ತದೆ, ಲೇಟ್ ಆಗ್ತದೆ. ಸೂರ್ಯ ಇದ್ರೂ ಕೂಡ ನಿಮ್ಮ ಮನೆ ಕತ್ತಲು ಆಗಿರ್ತದೆ ಅಲ್ವಾ? ಮಳೆಗಾಲ ಇದ್ದಾಗ, ಮೋಡ ಇದ್ದಾಗ ಹೆಂಗಿರ್ತದೆ? ಬಿಸಿಲಿರ್ತದೆ ಚೆನ್ನಾಗಿ? ಇಲ್ಲ, ಮೋಡ. ಹೆಂಗಿರ್ತದೆ? ಮೋಡ ಇರ್ತದಲ್ಲ. ಹಾಗೆ ಆತ್ಮೀಯರೇ, ನಿಮ್ಮ ಜೀವನದಲ್ಲಿ ಯೋಗದ ಅನುಭವ ಆಗ್ತಾ ಇಲ್ಲ, ಈಶ್ವರ ಸೇವೆ ಆಗ್ತಾ ಇಲ್ಲ ಅಂದೇನರ್ಥ? ಮೋಡ ಇದೆ. ನಿಮ್ಮ ಮತ್ತು ಪರಮಾತ್ಮನ ನಡುವೆ ಮೋಡ ಇಟ್ಕೊಂಡಿದ್ದೀರಿ. ಎಷ್ಟು ಮೋಡ ಹೆಚ್ಚಿಗೆ ಇದೆಯೋ ಅಷ್ಟು ಅನುಭವದ ಕಡಿಮೆ, ಸಂಪಾದನೆ ಕಡಿಮೆ. ಎಷ್ಟು ಮಧ್ಯದಲ್ಲಿ ಅಷ್ಟು ಮೋಡಗಳಿರ್ತಾವೋ ಆತ್ಮ ನಿಮ್ಗೆ ಗ್ಯಾರಂಟಿ ಬರ್ಕೊಡ್ತೇನೆ, ನಿಮ್ಗೆ ನಿದ್ರೆ ಚೆನ್ನಾಗಿ ಬರ್ತದೆ. ಏನ್ ಬರ್ತದೆ? ಯಾವಾಗ? ಮೋಡಗಳು ಹೆಚ್ಚಿದಾಗ. ಬೇಸಿಗೆಗಾಲದಲ್ಲಿ ನಿದ್ದೆ ಜಾಸ್ತಿ ಬರ್ತದೋ, ಮಳೆಗಾಲದಲ್ಲಿ ನಿದ್ದೆ ಜಾಸ್ತಿ ಬರ್ತದೋ? ಮಳೆಗಾಲದಲ್ಲಿ. ಹೌದು ತಾನೆ? ಹಾಗೆ ನಿಮ್ಗೆ ಯೋಗದ ಅನುಭವ ಆಗ್ತಾ ಇಲ್ಲ ಅಂತ ಮಧ್ಯದಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ನಾನು ಯಾರೋ ಒಬ್ರು ವ್ಯಕ್ತಿ, ವಸ್ತು, ವಿಷಯ, ಕಾರಣ, ಆಸಕ್ತಿ, ಇಚ್ಛೆ ಏನಾದ್ರೂ ಒಂದೇನಾಗ್ತದೆ, ಇದ್ದೇ ಇರುತ್ತೆ. ಅದಕ್ಕಾಗಿ ಯೋಗದ ಅನುಭವ ನಿಮ್ಗೆ ಅಷ್ಟು ಸ್ಪೀಡ್ ಆಗಿ ತಕ್ಷಣದಲ್ಲಿ ಆಗ್ತಾ ಇಲ್ಲ. ಆ ಯಾವ್ಯಾವ ಗೋಡೆ ಹಾಕೊಂಡಿದೀನಿ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಗೋಡೆ? ಬಾಬಾ, ನನ್ನ ಮಗನಿಗೆ ಡೈವೋರ್ಸ್ ಆಗಿದೆ, ಸ್ವಲ್ಪ ಸರಿ ಮಾಡು. ಬಾಬಾ, ನನ್ನ ಮಗಳಿಗೆ ಡೈವೋರ್ಸ್ ಆಗಿದೆ, ಸರಿ ಮಾಡು. ಬಾಬಾ, ನನಗೆ ಹೊಟ್ಟೆ ನೋವಿದೆ, ಸರಿ ಮಾಡು. ಇದೆಲ್ಲ ಏನು? ಮೋಡಗಳು. ಒಂದೊಂದು ಗೋಡೆಗಳು, ಮೋಡಗಳು. ಅದು ಗೋಡೆ ಮಾಡ್ಕೊಂಡಿದಿರೋ, ಮೋಡ ಮಾಡ್ಕೊಂಡಿದಿರೋ, ಕೋಟೆ ಮಾಡ್ಕೊಂಡಿದಿರೋ, ಕಬ್ಬಣದ ಸಲಾಕೆ ಮಾಡ್ಕೊಂಡಿದಿರೋ, ಸರಪಳಿ ಮಾಡ್ಕೊಂಡಿದಿರೋ, ಅದು ನಿಮ್ಗೆ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ನಮ್ಮ ಸೆಂಟರು, ನಮ್ಮ ಸ್ಟೂಡೆಂಟು ಹಂಗ ಮಾಡಿ ಹಿಂಗ ಮಾಡಿ, ಇದೆಲ್ಲ ಏನು? ಚಿನ್ನದ ಸಂಕೋಲೆ. ಅದನ್ನೆಲ್ಲವನ್ನ ಇಟ್ಕೊಳ್ಬೇಕಾ ಬಿಡ್ಬೇಕೋ? ಬಿಡ್ಬೇಕು. ಹಾ, ಬಿಟ್ಬಿಟ್ಟು ಸದಾ ನಿಮ್ಮ ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು? ಪರಮಾತ್ಮ. ಹಾಗಂದ್ರೆ ನಿಮ್ ಸಮಸ್ಯೆ ಹೇಳ್ಬೇಡಿ ಅಂತ ಬಾಬಾ ಹೇಳಲಿಲ್ಲ. ಸಮಸ್ಯೆಗಳನ್ನ ಹೇಳಿ ದಿನವಿಡೀ ಅದರಲ್ಲೇ ಇರಬೇಡಿ. ಹೇಳಿಬಿಟ್ಟು ನೀವು ವಿಶ್ವ ಸೇವೆ ಮಾಡ್ತಾ ಇರಿ. ಆ ವಿಶ್ವ ಸೇವೆಯ ಫಲದಿಂದ ನಿಮ್ಮ ಸಮಸ್ಯೆಗಳೇನಾಗ್ತವೆ? ಪರಿಹಾರ ಆಗತ್ತೆ. ನೀವು ಬರೀ ಸಮಸ್ಯೆ ಹೇಳ್ತಾ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸಮಸ್ಯೆನ ಹೇಳಿಬಿಟ್ಟು ಸಂಪಾದನೆ ಮಾಡ್ತಾ ಹೋದಾಗ ಆ ಸಂಪಾದನೆ ಆಧಾರದಿಂದ ನಿಮ್ಮ ಸಮಸ್ಯೆಗಳೇನಾಗ್ತವೆ? ಪರಿಹಾರ ಆಗ್ತವೆ. ಮೆಜಾರಿಟಿ ಬಚ್ಚೋं की सेवा को देख बाप दादा खुश है. ಹೆಚ್ಚಿನ ಮಕ್ಕಳ ಸೇವೆಯನ್ನು ನೋಡ್ಬಿಟ್ಟು ಬಾಪ್ ದಾದ ಏನ್ ಮಾಡ್ತಿದ್ದಾರೆ? ಖುಷಿ ಆಗ್ತಿದ್ದಾರೆ. ಬಾಬಾ ಅವರ ಶಬ್ದಗಳು ಎಷ್ಟು ಮಜಾ ಇರ್ತದೆ ಅಂತಂದ್ರೆ, ಎಲ್ಲರೂ ಅಂತ ಹೇಳಿಲ್ಲ ಬಾಬಾ. ಏನ್ ಹೇಳಿದ್ದಾರೆ? ಎಲ್ಲೋ ಮಕ್ಕಳು. ಹೆಚ್ಚಿನ ಮಕ್ಕಳದ ಸೇವೆ ನೋಡ್ಬಿಟ್ಟು ಬಾಬಾ ಖುಷಿ ಆಗಿದ್ದಾರೆ, ಎಲ್ಲರದು ಅಲ್ಲ. ಆಕ್ಚುಲಿ ಏನ್ ಗೊತ್ತಾ, ನಿಮಿತ್ತತನದ ಭಾವದಿಂದ ಕರ್ಮ ಮಾಡುವಂತವ್ರ ಸಂಖ್ಯೆ ಮೈನಾರಿಟಿ ಇದೆ, ಮೆಜಾರಿಟಿ ಇಲ್ಲ ಅಲ್ಲಿ ಅಲ್ವಾ? ಆದ್ರೆ ಬಾಬಾ ನಮ್ಗೆ ಹೇಳೋದಕ್ಕೆ ಇಲ್ಲಿ ಗಾಳಿ ಹಾಕ್ತಿದ್ದಾರೆ. ಏನಂತ? ಮೆಜಾರಿಟಿ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡುವ ಸಂಖ್ಯೆ ತುಂಬಾ ಕಡಿಮೆ ಇದೆ, ಸ್ವಾರ್ಥದಲ್ಲಿ ಮಾಡುವಂತವ್ರ ಸಂಖ್ಯೆ ಹೆಚ್ಚಿಗೆ ಇದೆ. ಆದ್ರೂ ಕೂಡ ಬಾಬಾ ಆ ಶಬ್ದವನ್ನು ಉಪಯೋಗ ಮಾಡ್ದೇನೆ ನಮ್ಮನ್ನ ಸ್ವಲ್ಪ ಮೇಲೆ ಏರ್ಸ್ಬೇಕಲ್ಲ ಅಂತ ಬಿಟ್ಟು ಏನ್ ಮಾಡ್ತಿದಾರಂತೆ? ಹೆಚ್ಚಿನ ರೂಪದಲ್ಲಿ ಮಕ್ಕಳ ಸೇವೆಯನ್ನು ನೋಡಿದಾಗ ಇವಾಗ ಏನು ಮಾಡ್ತಿದ್ರು ಅದರಲ್ಲಿ ಖುಷಿಯಾಗಿದ್ದಾರಂತೆ. इसलिए ऐसे बच्चों को विशेष ब्रह्मा बाप वाह बच्चे वाह करके मुबारक दे रहे हैं. ನಮ್ಮಪ್ಪ ಎಂತ ಬುದ್ಧಿವಂತ ಗೊತ್ತಾ? ಇವತ್ತು ಬ್ರಹ್ಮ ಬಾಬಾ ಯಾರಿಗೆ ಶುಭಾಶಯ ಹೇಳ್ತಿದಾರಂತೆ?
ಯಾರು ನಿಮಿತ್ತ ಆಗಿರ್ತಾರೆ ಅವ್ರು. ಆ ಯಾರು ಸಂಪೂರ್ಣವಾಗಿ ಸಾಧನ ಆಗಿರ್ತಾರೋ, ನಾನು ನನ್ನದು ಏನೂ ಇರೋದಿಲ್ಲೋ ಅಂಥವರಿಗೆ ಮಾತ್ರ ಬಾಬಾರವರ ಶುಭ ಆಶಯ ಹೇಳೋದೇನಾಗ್ತಾ ಇದೆ, ಸಿಗ್ತಾ ಇದೆ. ಯಾಕೆ ಆತ್ಮೀಯರೇ ಆ ರೀತಿ? ಅವರಿಗೆ ಮಾತ್ರ ಯಾಕೆ ಬಾಬನ್ ಶುಭಾಶಯ? ನಿಮಿತ್ತವಾಗಿರ್ತಾರಷ್ಟೇ. ಹ್ಮ್. ನಾನು ನನ್ನಿಂದಲೇ ಅನ್ನೋ ಮಾತಿಲ್ಲ. ಆ ರೀತಿ ಅವರಿಂದ ವಿಶ್ವ ಕಲ್ಯಾಣ ಆಗ್ತಾ ಇರುತ್ತೆ ಅಣ್ಣ. ನೋಡಿ, ಆ ರೀತಿ ಆದಾಗ ಏನಾಗತ್ತೆ ಗೊತ್ತಾ ಆತ್ಮೀಯರೇ? 63 ಜನ್ಮದ ಸಾಲ ಇದೆಯಲ್ಲ ನಮ್ದು, ಇದೆಯೋ ಇಲ್ವೋ? ಹ್ಮ್ ಇದೆ. ಕಡಿಮೆ ಇದೆಯೋ ಜಾಸ್ತಿ ಇದೆಯೋ? ಜಾಸ್ತಿ ಇದೆ. ಜಾಸ್ತಿ ಮನೆ ಮೇಲೂ ಸಾಲ, ಜಮೀನ್ ಮೇಲೂ ಸಾಲ, ಗಾಡಿ ಮೇಲೂ ಸಾಲ, ಮೊಬೈಲ್ ಮೇಲೂ ಸಾಲ, ಕಾರ್ ಮೇಲೂ ಸಾಲ, ಬಂಗಾರದ ಮೇಲೂ ಸಾಲ, ದಿನಸಿ ಸಾಲ, ಹಾಲ್ ಸಾಲ, ನ್ಯೂಸ್ ಎಲ್ಲಾನು ಸಾಲ ಮಾಡ್ಕೊಂಡ್ಬಿಟ್ಟಿದೆ. ಸರಿನಾ? ಅಷ್ಟೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟು ತಿಂಗಳಿಗೆ 5,000 ರೂಪಾಯಿ 10,000 ರೂಪಾಯಿ ಸಂಪಾದನೆ ಮಾಡಿದ್ರೆ ಏನಾಗ್ತದೆ? ಸಾಲ ಶಾರ್ಟೇಜ್ ತೀರೋದಿಲ್ಲ. ಆವಾಗ ನಿಮ್ಗೆ ಶುಭ ಆಗತ್ತೋ ಆಗಲ್ವೋ? ಆಗಲ್ಲ, ಸಾಲ ತೀರತ್ತೋ ತೀರಲ್ವೋ? ತೀರಲ್ಲ. ತೀರಲ್ಲ. ತೀರದು. ಅವಾಗ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗತ್ತೋ ಕಡಿಮೆ ಆಗ್ತದೋ? ಟೆನ್ಷನ್ ಜಾಸ್ತಿ ಆಗುತ್ತೆ. ಅದನ್ನೇ ಇವಾಗ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮಕ್ಕಳೇ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾದಾಗ ಮಾತ್ರ ತುಂಬಾ ಸಂಪಾದನೆ ಸಿಗ್ತದೆ. ಆವಾಗ ನಿಮ್ಮ ಹಳೆ ಸಾಲವನ್ನೆಲ್ಲ ನೀವೇನ್ ಮಾಡಬಹುದು, ತೀರ್ಸ್ಬಿಟ್ಟು ಇವತ್ತಿನ ಖರ್ಚನ್ನು ಕೂಡ ನೋಡ್ಕೊಂಡ್ಬಿಟ್ಟು ಭವಿಷ್ಯಕ್ಕೋಸ್ಕರ ನೀವು ಉಳಿತಾಯ ಮಾಡಬಹುದು. ಅದು ಇಲ್ದೇನೆ ನಾನು ಇನ್ನೂ ಪಾಂಪ್ಲೆಟ್ಸ್ ಕೊಡ್ತೇನೆ, ಇನ್ನೂ 7 days ಕೋರ್ಸ್ ಕೊಡ್ತೇನೆ, ಇನ್ನೂ ಜ್ಞಾನ ಹೇಳ್ತೇನೆ ಅಂತಂದ್ರೆ ಏನಾಗ್ತದೆ? ಏನಾಗ್ತದೆ? ಸಂಪಾದನೆ ಮಾಡ್ತಾ ಇದ್ದೀರೋ ಇಲ್ವೋ? ಇಲ್ಲ, ಸಂಪಾದನೆ ಮಾಡ್ತಾ ಇದ್ದೀರೋ ಇಲ್ವೋ? ಮಾಡ್ತಾ ಇದೀವಿ, ಅದು ಅಷ್ಟಾಗಲ್ಲ. ಹಾ, ಅಂದ್ರೆ ಪ್ರತಿ ತಿಂಗಳ EMI 1 ಲಕ್ಷ ಬರ್ತಾ ಇದೆ. ಸಾಲ ಎಷ್ಟು ತೀರಿಸ್ಬೇಕು? 1 ಲಕ್ಷ. ಅದು 1 ಲಕ್ಷ ಏನು? EMI ಇಂದ ಇಂಟ್ರೆಸ್ಟ್ ಮಾತ್ರ. ಏನ್ ಹೇಳಿ? ಮೂಲ ಅಲ್ಲ. ಇಂಟ್ರೆಸ್ಟ್ ಎಷ್ಟು ಬರ್ತಾ ಇದೆ? 1 ತಿಂಗಳಿಗೆ 1 ಲಕ್ಷ ರೂಪಾಯಿ. ಸಂಪಾದನೆ ಎಷ್ಟಿದೆ? 10,000. 5,000 ರೂಪಾಯಿ. ತಿಂಗಳಾದ್ಮೇಲೆ ಏನಾಗ್ತದೆ? ಶಾರ್ಟೇಜ್ 95,000 ಮತ್ತೆ ಸಾಲದಲ್ಲಿ ಹೋದ್ರಲ್ಲ ನೀವು. ನೀವು ಸಂಪಾದನೆ ಮಾಡ್ತಾ ಇದ್ದೀರೋ ಇಲ್ವೋ? ಮಾಡ್ತಾರೆ. ಹಾ, ಸಾಲ ಕಡಿಮೆ ಆಗ್ತಾ ಇದೆಯೋ ಇಲ್ವೋ? ಇಲ್ಲ, ಜಾಸ್ತಿ ಜಾಸ್ತಿ ಆಗಿದೆ. ಹಾಗಿದ್ರೆ ಏನ್ ಮಾಡ್ಬೇಕು ಇವಾಗ? ಸಂಪಾದನೆ ಜಾಸ್ತಿ ಮಾಡ್ಬೇಕು. ಅದನ್ನೇ ಜಾಸ್ತಿ ಇಲ್ಲಿ ಬಾಬಾ ಹೇಳ್ತಾ ಇರೋದು. ಮಕ್ಕಳು ಪರಿಶ್ರಮ ಪಡ್ತಾ ಇದ್ದಾರೆ, ಕಷ್ಟ ಪಡ್ತಾ ಇದ್ದಾರೆ, ಆದ್ರೆ ಮಾಡುವಂತ ಸಂಪಾದನೆ ಅವರ ಖರ್ಚಿಗೆ ಮ್ಯಾಚ್ ಆಗ್ತಾ ಇಲ್ಲ. ಆವಾಗ ಏನಾಗ್ತದೆ? ಗೊಳೋ ಅಂತ ಹೇಳ್ತಾರಂತೆ. ಯಾರ ಹತ್ರ? ಬಾಬಾ. ಏನಂತ? ಏನಂತ? ಅಮೃತ ಬೆಳೆಗೂ ಹೇಳ್ತಾ ಇದ್ದೇನೆ, ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇಲ್ಲ, ಎಲ್ಲಿ ಮದುವೆ ಮನೆಗೂ ಹೋಗ್ತಾ ಇಲ್ಲ, ನಮಾಶಾಮಿ ಯೋಗನೂ ಮಾಡ್ತಾ ಇದ್ದೇನೆ, ಟ್ರಾಫಿಕ್ ಕಂಟ್ರೋಲು ಮಾಡ್ತಾ ಇದ್ದೇನೆ, ದಿನವಿಡೀ ಮನೇಲಿ ಹಾಡು ಹಾಕೊಂಡಿದ್ದೇನೆ, ಎಲ್ಲಿ ನೋಡಿದ್ರು ಬಾಬನ್ ಫೋಟೋ ಇದೆ, ಸ್ಟಿಕರ್ ಇದೆ, ಪ್ರತಿದಿನ ಬಾಬನಿಗೆ ಭೋಗನೂ ಇಡ್ತೇನೆ, 500 ರೂಪಾಯಿದ ಹಾರನ್ನು ಹಾಕ್ತೇನೆ. ಆದರೆ ಮನೆಯವ್ರ ಮಾತು ಕೇಳೋದಿಲ್ಲ, ಮಕ್ಕಳ ಮಾತು ಕೇಳೋದಿಲ್ಲ, ಸೆಂಟರ್ನಲ್ ಟೀಚರ್ ನನಗೆ ಬೈತಾರೆ, ಆನ್ಲೈನ್ ಬಂದು ಯೋಗೇಶ್ವರನು ಬೈತಾರೆ, ಎಲ್ಲರ ಹತ್ರ ಬಯಸ್ಕೊಳ್ಳೋದೇ ಆಗ್ಬಿಟ್ಟಿದೆ. ಯಾಕೆ 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 ಯಾರು ಮಾತಾಡ್ತಾನೆ ಇಲ್ಲಪ್ಪ. ಮೌನಂ ಸಂಪಾದನೆ ಇಲ್ಲ. ಸಮ್ಮತಿ ಮೌನಂ ಸಮ್ಮತಿ ಲಕ್ಷಣಂ ಅಂತನ, ಅಂದ್ರೆ ಎಲ್ಲರಿಗೂ ಯೋಗೇಶನ ಬೈತಾರೆ ಅಂತನ. ಇಲ್ಲ ಇಲ್ಲ. ಮತ್ತೆ ಸಂಪಾದನೆ ಕಮ್ಮಿ ಇದೆ. ಅದಕ್ಕಾಗಿ ಆಂತರಿಕವಾಗಿ ನಾವು ಮಾಡುವಂತ ಕೆಲಸ ಉದ್ಯೋಗದಲ್ಲಿ ನಮ್ಮಲ್ಲಿಗೆ ಸಂತೃಪ್ತತೆ ಇಲ್ಲ. ಅದಾಗಬೇಕು. ಶುಭ ಆಶಯ ಅಂತಂದ್ರೆ ಏನು? ಶುಭ ಆಶಯ ಅಂತಂದ್ರೆ ನೀನು ಮಾಡುವಂತ ಪ್ರತಿದಿನ ಸಂಪಾದನೆಯಲ್ಲಿ ನೀನು ಇಂಟ್ರೆಸ್ಟು ಕ್ಲಿಯರ್ ಆಗಿ, ಮೂಲಧನನೂ ಕ್ಲಿಯರ್ ಆಗಿ, ನೀನು ಹೊಟ್ಟೆ ತುಂಬಾ ತಿಂದು ಭವಿಷ್ಯಕ್ಕೋಸ್ಕರ ಇಟ್ಕೊಂಡು ಹೆಚ್ಚಿಗೆ ಉಳಿದಿರೋದನ್ನು ಬೇರೆಯವರಿಗೆ ದಾನ ಮಾಡುವಂತ ಲೆವೆಲ್ಲಿಗೆ ನೀನು ಬಂದಾಗ ಅದಕ್ಕೆ ಹೇಳ್ತಾರೆ ಶುಭ ಆಶಯ. ಅರ್ಥ ಆಯ್ತಾ ಏನು ಅಂತ? ಏನಾಗ್ಬೇಕು? ಇಂಟ್ರೆಸ್ಟ್ ಕ್ಲಿಯರ್ ಆಗ್ಬೇಕು, ಮೂಲ ಹಣ ಕಡಿಮೆ ಆಗ್ಬೇಕು, ಸರಿನಾ? ಆಮೇಲೆ ಆ ದಿನದ ಖರ್ಚಿಗೆ ಮೇಂಟೆನೆನ್ಸ್ ಮಾಡಬೇಕು, ಭವಿಷ್ಯಕ್ಕೋಸ್ಕರ ಉಳಿತಾಯ ಆಗ್ಬೇಕು, ಇನ್ನೂ ಎಕ್ಸ್ಟ್ರಾ ಉಳಿದ್ಬಿಟ್ಟು ಬೇರೆಯವ್ರಿಗೆ ನೀವೇನ್ ಮಾಡ್ಬೇಕು? ವಿಶ್ವ ಕಲ್ಯಾಣ ಅಂತಂದ್ರೇನು? ವಿಶ್ವ ಕೊಡ ನಂದು ಕಲ್ಯಾಣ ಆಗ್ಲಿ, ಆಮೇಲೆ ವಿಶ್ವ ಕಲ್ಯಾಣ ಕೊಡೋಣ.
ನನ್ನ ಹೊಟ್ಟೆ ತುಂಬಲಿ ಮೊದ್ಲು, ಆಮೇಲೆ ಬೇರೆಯವ್ರಿಗೆ ಏನ್ ಮಾಡೋಣ, ಊಟ ತಿಂಡಿ ಕೊಡೋಣ. ನನ್ನ ಹೊಟ್ಟೆನೆ ಖಾಲಿ ಇದ್ದಲ್ಲಿ ಬೇರೆಯವ್ರಿಗೆ ಎಲ್ಲಿಂದ ಕೊಡೋದು? ಆಗಲ್ಲ. ನನಗೆ ಕಾಯಿಲೆ ಬಂದ್ಬಿಟ್ರೆ ನನಗೆ ಅಡಿಗೆ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಬೇರೆಯವ್ರಿಗೆ ಎಲ್ಲಿಂದ ಕೊಡೋದು? ಆ ಕಾಯಿಲೆಗಳೇ, ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು ಆದ್ಮೇಲೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ನನ್ನ ರಾಜಯೋಗ ಏನಿದೆ ಆ ರಾಜಯೋಗದ ಫಲ ಅಷ್ಟು ಜನರಿಗೆ ಹೋಗ್ಬಿಟ್ಟು ತಲುಪ್ತಾ ಇಲ್ಲ, ಸಂಪಾದನೆ ಆಗ್ತಾ ಇಲ್ಲ. ಕಂಪನಿಯಲ್ಲಿ ಜಾಯಿನ್ ಆಗಿ ಇನ್ನು ಲೇಬರ್ ಪೋಸ್ಟ್ ಅಲ್ಲೇ ಇದ್ದೇನೆ ಹೊರತು ಅದರಲ್ಲಿ ಮುಂದಕ್ಕೆ ಹೋಗಿ ನಾನೇನ್ ಮಾಡಿಲ್ಲ, ಹೋಗಿಲ್ಲ. ಅದಕ್ಕೆ ಬೇಕಾಗಿರೋದು ಎಲ್ಲವನ್ನ ಮುರಳಿಲಿ ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೇನೆ. ಅಯ್ಯೋ ಇವತ್ತಿನ ಮುರಳಿ ಮಾತ್ರ ತುಂಬಾ ಚೆನ್ನಾಗಿತ್ತಪ್ಪ ಅಂತ ನಾವು ಹೇಳೋದ್ರಲ್ಲಿ ಖುಷಿಯಾಗಿ ಬಿಟ್ಟಿದ್ದೇವೆ, ಬಿಟ್ರೆ ಕಾರ್ಯದಲ್ಲಿ ನಾನು ತರ್ತಾ ಇಲ್ಲ. ಇಲ್ಲ ಅಂತಂದ್ರೆ ಇನ್ನೂ ಸಮಸ್ಯೆಗಳು, ವಿಘ್ನಗಳು ಬರ್ತಾ ಇದ್ದಾವೆ ಅಂತಂದ್ರೆ ನನ್ನ ರಾಜಯೋಗದ ಒಂದು ಕರ್ಮದ ಫಲ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಸಾಕಾಗ್ತಾ ಇಲ್ಲ ಅಂತಂದ ಮೇಲೆ ಸೀರಿಯಸ್ ಆಗಿ ರಾಜಯೋಗದ ಪುರುಷಾರ್ಥದ ಸಾಧನೆಯ ಸೇವೆಯ ವಿಧಿಯನ್ನ ನೀವು ಚೇಂಜ್ ಮಾಡಿಕೊಳ್ಳೇಬೇಕು. ಯಾವುದರ ಆಧಾರದ ಮೇಲೆ? ಮುರಳಿಯ ಆಧಾರದ ಮೇಲೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ಈ ರೀತಿ ಮಕ್ಕಳು ಇರ್ತಾರೋ ಅಂತವರಿಗೆ ಬ್ರಹ್ಮ ಬಾಬಾ ಏನ್ ಹೇಳ್ತಿದಾರಂತೆ, ವಾ ಮಕ್ಕಳೇ ವಾ. ಈಗ ಹೇಳಿ, ಬ್ರಹ್ಮ ಬಾಬಾವ್ರ ಶುಭಾಶಯ ಹಾರ ತಂದವ್ರಿಗೆ ಸಿಕ್ಕಿದ್ಯೋ, ಟೋಲಿ ಮಾಡಿದವ್ರಿಗೆ ಸಿಕ್ಕಿದ್ಯೋ? ಯಾರಿಗೆ ಸಿಕ್ಕಿದೆ? ನಿಮಿತ್ತ ಆಗಿದ್ದವ್ರು. ನೀವೇನ್ ಬೇಕಾದ್ರೂ ಕೊಟ್ಟಿರೋ, ಬಾಬನ್ ನೀವೇನು ಬೇಕಾದ್ರೂ ಕೊಟ್ಟಿರ್ಬೋದು, ಅದಕ್ಕೆ ತಕ್ಕಾಗಿ ನಿಮ್ಗೆ ನಾನು ಥ್ಯಾಂಕ್ ಯು ಹೇಳಿದ್ದೇನೆ. ಆದ್ರೆ ನಿಜವಾಗ್ಲೂ ನನಗೆ ಖುಷಿ ಕೊಡುವಂತ ಮಕ್ಕಳು ಯಾರಂತೆ? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಿದ್ದು. ನಿಮಿತ್ತ ಆಗಿರುವಂತ ಬಾಬನಿಗೆ ಸರ್ವ ಸಮರ್ಪಣೆ ಆಗಿರುವಂತವರು ಅಲ್ವಾ? ಇವರಿಗೆ ಸದಾ ಅವ್ರಿಗೆ ಏನಾಗ್ತಾ ಇರ್ತದೆ, ಶುಭ ಆಗ್ತಾ ಇರ್ತದೆ. ಅವರ ಮೂಲಕ ಬೇರೆಯವ್ರಿಗೂ ಕೂಡ ಏನಾಗ್ತದೆ, ಶುಭ ಆಗ್ತಾ ಇದ್ದಾಗ ಅವರು ಹಗಲು ರಾತ್ರಿ ಏನ್ ಮಾಡ್ತಿರ್ತಾರೆ, ಸಂಪಾದನೆ 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 ಮಾಡ್ತಾನೆ ಇರ್ತಾನೆ. ಅದಕ್ಕಾಗಿ ಪ್ರತಿಯೊಂದು ಮಗುನು ಕೂಡ ಈ ರೀತಿ ಏನಾಗ್ಬೇಕು, ಯೋಗ್ಯರಾಗ್ಬಿಟ್ಟು ನನ್ನ ಶುಭಾಶಯವನ್ನ ತೆಗೆದುಕೊಳ್ಳಿಕ್ಕೆ ಅವ್ರೇನಾಗ್ಬೇಕು, ಯೋಗ್ಯರಾಗ್ಬೇಕು. ಓಕೆ, ನೀವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಾಬನಿಗೆ ಗೌರವವನ್ನು ಕೊಟ್ಟಿರ್ಬೋದು, ಪ್ರಲೋಭನೆಯನ್ನ ತೋರಿಸಿರ್ಬೋದು, ಆದ್ರೆ ಬಾಬಾ ಮುಗುಳು ನಗ್ತಾರೆ. ಅದು ಕೊಡೋದು ಯಾರಿಗೆ? ಹೆಚ್ಚಿಗೆ ಕೊಡೋದು ಯಾರಿಗೆ? ನಿಮಿತ್ತ ಮಕ್ಕಳು. ಇಂತಹ ಮಕ್ಕಳಿಗೆ ಅಲ್ಲ. ಅದಕ್ಕೆ ಬಾಬದಾದರು ವಿಶೇಷವಾದಂತ ಶುಭಾಶಯ. ಬಾಬಾ ಹೇಳ್ತಾರೆ, ಬೇರೆಯವರಿಗೆ ನಾನು ಶುಭಾಶಯ ಕೊಟ್ಟಿದ್ದೇನೆ, ಎಲ್ಲರಿಗೂ ಕೊಟ್ಟಿದ್ದೇನೆ, ಅದು ಈ ಮಕ್ಕಳು ವಾ ವಾ ಮಕ್ಕಳಂತೆ. ಯಾವ ಮಕ್ಕಳಂತೆ? ವಾ ವಾ. ಉಳಿದವರು ಬರೀ ಮಕ್ಕಳು ವ್ಯಾ ವ್ಯಾ ಮಕ್ಕಳಂತೆ. ಒಬ್ರು ವಾ ವಾ, ಇನ್ನೊಬ್ರು ವ್ಯಾ ವ್ಯಾ ಅಂತಂದ್ರೆ ಅಂತ ಬಿಡ್ತಾರಲ್ಲ, ಅದು ಕೊಡು ಇದು ಕೊಡು, ಇದು ವ್ಯಾ ವ್ಯಾ. ಅವ್ರು ಅಳ್ತಾ ಇರ್ತಾರ. ಅಳ್ತಾ ಇರೋ ಮಕ್ಳು ಇಷ್ಟ ಆಗ್ತಾರೋ, ನಗ್ನಗ್ತಾ ಇರೋ ಮಕ್ಳು ಇಷ್ಟ ಆಗ್ತಾರೋ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳ, ನೀವೆಂತವ್ರಾಗಿದ್ದೀರಿ ಅಂತ. ಪ್ರತಿದಿನ ಬೆಳಗಿಂದ ಹೋಗ್ಬಿಟ್ಟು ಬಾಬಾ ಅಂತ ಬಾಬಾ ಅಂತೇನ್ ಮಾಡೋದು? ನನ್ನನ್ನು ಈಶ್ವರಿ ಸೇವೆ ಉಪಯೋಗ ಮಾಡೋ ಅಂತ ಹೇಳುವಂಗಿಲ್ಲ. ಏನ್ ಮಾಡೋದು? ಮಹಾರಾಜರಾಗ್ತಿರಂತೆ. ಮಾಡ್ಕೊಳ್ಳಿ ಏನಂತ, ವರ್ತಮಾನ ಸ್ಥಿತಿಗತಿ ಹೆಂಗಿದೆ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಬೇರೆಯವ್ರನ್ನ ಏನ್ ಮಾಡ್ಬೇಡಿ, ಚೆಕ್ ಮಾಡೋದ್ ಬೇಡ. ನಮ್ಮ ಅವ್ರ ನಿದ್ರೆ ಮಾಡ್ತಿದಾರ, ಇವ್ರ ನಿದ್ರೆ ಮಾಡ್ತಾರ, ಅವ್ರೇನ್ ಮಾಡ್ತಿದಾರ, ಅದು ನಿಮ್ಗೆ ಸ್ಕೂಲಲ್ಲಿ ಕುಂತಿದ್ದೀರಿ ತಾನೆ, ನಿಮ್ಮ ಪಾಠ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಪಕ್ಕದವ್ರ ಸುದ್ದಿ ನಿಮ್ಗೆ ಬೇಡ ಬೇಡ. ब्रह्मा बाप विशेष कुछ भी हो रहे हैं और आगे भी सेवा को निमित्त बन आगे बढ़ाने के लिए मुबारक दे रहे हैं. ಈ ರೀತಿ ಯಾರು ಸೇವೆ ಮಾಡ್ತಾ ಇದ್ದಾರೋ ಅವರನ್ನು ನೋಡ್ಬಿಟ್ಟು ಬಾಬಾ ಖುಷಿನೂ ಕೂಡ ಆಗ್ತಿದಾರಂತೆ. ಮತ್ತೆ ಮುಂದೆ ಇನ್ನೂ ಈ ರೀತಿ ಸೇವೆಯನ್ನ ಮಾಡಿ ಅಂತ ಇನ್ನು ಅಡ್ವಾನ್ಸ್ ಬಾಬಾ ಏನ್ ಮಾಡ್ತಿದಾರಂತೆ, ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಹೆಂಗ್ ಸೇವೆ ಮಾಡ್ಬೇಕಂತೆ? ಮುಂದೆ ಮನಸ್ಸ ಸೇವೆ, ಕುತ್ಕೊಳ್ಬೇಕು, ಮನಸ್ಸನ್ನು ಬಾಬನ ಕೈಲಿ ಕೊಡ್ಬೇಕು, ಬಾಬನಿಗೆ ಒಪ್ಸಿ ಬಿಡ್ಬೇಕು ಅಷ್ಟೇ. ನಿಮ್ಮಿಂದ ಆ ಶಕ್ತಿಗಳ ಪ್ರವಾಹ ಆಗ್ತಾ ಇದೆ ಅಂತ ನೀವೇನ್ ಮಾಡ್ತಾ ಇತ್ತು, ಚೆಕ್ ಮಾಡ್ತಾ ಇತ್ತು. ಇಲ್ಲಿ ಬಾಬಾ ಹೇಳ್ತಾರೆ, ಬಾಬನ ಒಳಗಡೆ ಕುತ್ಕೊಂಡ್ಬಿಡಿ, ಬಾಬನ ಎದುರುಗಡೆನು ನಿಮ್ಗೆ ಬೇಕಾಗಿಲ್ಲ.
ಅವಾಗ ನಿಮ್ಗೆ ಪ್ರಶ್ನೆ ಬರ್ತದೆ, ಬಾಬನ ಒಳಗಡೆ ಕೂತ್ಕೊಂಡ್ಬಿಟ್ಟು ವಿಶ್ವ ಸೇವೆ ಆಗ್ತದೋ ಆಗಲ್ವೋ? ಆಗುತ್ತೆ. ಆಗ್ತದೆ. ನೀವೇನು ನೋಡ್ಬೇಕಾದ ಅವಶ್ಯಕತೆ ಇಲ್ಲ, ಇದನ್ನು ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಒಳಗಡೆ ಕುತ್ಕೊಂಡ್ಬಿಡಿ ಮಕ್ಕಳೇ. ನೀವು ಒಳಗಡೆ ಕುತ್ಕೊಂಡ ನೀವು ಕಾಣ್ತಾ ಇರೋದಿಲ್ಲ, ಯಾರು ಕಾಣ್ತಾ ಇರ್ತಾರೆ? ಬಾಬಾ. ಬಾಬಾನೇ ಕಾಣ್ತಾರೆ. ಈಗ ಪ್ರಶ್ನೆ, ಪ್ರಪಂಚದಲ್ಲಿ ವರ್ತಮಾನ ಸಮಯದಲ್ಲಿ ನಿಮ್ಮ ಪ್ರತ್ಯಕ್ಷತೆ ಆಗ್ಬೇಕು, ನಿಮ್ಮ ಅಪ್ಪನ ಪ್ರತ್ಯಕ್ಷತೆ ಆಗ್ಬೇಕು. ನಮ್ಮ ನಮ್ಮ ಅಪ್ಪನ ಅಪ್ಪನ ಅದೇ ಆಗ್ಬೇಕು. ಅಪ್ಪನ ಪ್ರತ್ಯಕ್ಷತೆ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಅಪ್ಪನ ಒಳಗಡೆ ಇರ್ಬೇಕು. ನೀವು ಅವನ ಒಳಗಡೆಗೆ ಇರ್ಬೇಕು. ಅಮ್ಮನ ಹೌದು. ಹಾಲನ್ನ ಕುಡಿಬೇಕು. ಅಮ್ಮ ಹಾಲು ಕುಡಿಸ್ತಾ ಕುಡಿಸ್ತಾ ಸೆರಗನ್ನ ಹಾಕೊಂಡ್ಬಿಡ್ಬೇಕು. ಅವಾಗ ಏನಾಗ್ತದೆ? ಮಗು ಕಾಣಲ್ಲ. ಕಾಣೋದೇ ಇಲ್ಲ. ಯಾರು ಕಾಣ್ತಾ ಇರ್ತಾರೆ? ಅಮ್ಮ. ಯಾರೋ ಒಬ್ರು ಮಗು ಮಾತಾಡ್ಲಿಕ್ಕೆ ಬರ್ತಾರೆ ಮನೆಗೆ. ಓಕೆ, ಅವಾಗ ಯಾರು ಕಾಣ್ತಾರಲ್ಲಿ? ಅಮ್ಮ. ಅಮ್ಮ ಅಮ್ಮ. ಬೆಲ್ ಪ್ರೆಸ್ ಮಾಡಿದಾಗ ಯಾರು ಬಂದು ಡೋರ್ ಓಪನ್ ಮಾಡ್ತಾರೆ? ಅಮ್ಮ. ಅಮ್ಮ. ಬಂದವ್ರಿಗೆ ಕಾಫಿ ತಿಂಡಿ ಯಾರು ಕೊಡ್ತಾರೆ? ಅಮ್ಮನೇ ಅಮ್ಮ. ಅಮ್ಮ ಕೊಡೋ ಕಾಫಿ ತಿಂಡಿ ಚೆನ್ನಾಗಿರ್ತದೋ, ಮಗು ಕೊಡೋ ಚೆನ್ನಾಗಿರ್ತದೋ? ಅಮ್ಮ ಅಮ್ಮ. ಕೊಡೋದು. ಅಮ್ಮ. ಯಾವಾಗ ಅವ್ರಿಗೆ ರುಚಿ ಗೊತ್ತಾಗ್ಬಿಡ್ತದೋ ಪದೇ ಪದೇ ಅವ್ರು ಓಡ್ ಬರ್ತಾರಂತೆ. ಯಾರು? ಬೇರೆ ಭಕ್ತರು. ಮಗುವಿನ ಸ್ನೇಹಿತರು, ಮಗುವಿನ ಸಂಬಂಧಿಗಳು ಅವ್ರು ಬರ್ತಾರೆ. ಯಾಕ? ಅಯ್ಯೋ ನಿಮ್ಮಮ್ಮ ಕಾಫಿ ಚೆನ್ನಾಗಿ ಮಾಡ್ತಾರಪ್ಪ ಅಲ್ವಾ? ಆದ್ಮೇಲೆ ಪ್ರಪಂಚದಲ್ಲಿ ಜನರಿಗೆ ಇಲ್ಲಿವರೆಗೂ ಪ್ಯೂರ್ ಲವ್ ಇದೆಯಲ್ಲ, ಅದಿನ್ನೂ ಕೂಡ ಇಲ್ಲ. ನಿಮ್ಗೆ ಇವಾಗ ಅನುಭವ ಆಗ್ತಾ ಇದೆ, ಪರಮಾತ್ಮನ ಪ್ಯೂರ್ ಪ್ರೀತಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ಯಾರ ಬಾಬಾ ಪವಿತ್ರವಾದ ಪ್ರೀತಿ ಸಿಗ್ತದೆ? ಯಾರು ಪವಿತ್ರವಾಗುತ್ತೆ? ಯಾರು ಸಮಯದ ಅನುಸಾರ ಬಾಬಾ ಹೇಳಿರೋದನ್ನ ಫಾಲೋ ಮಾಡ್ತಾರೋ ಅವ್ರಿಗೇನ್ ಸಿಗ್ತದೆ? ಬಾಬನ ಪವಿತ್ರವಾದ ಪ್ರೀತಿ ಸಿಗ್ತದೆ. ಯಾರು ಬಾಬನ ಜೊತೆಗೆ ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದಾರೋ, ಯಾರು ಬಾಬನಿಗೆ ಸಂಪೂರ್ಣ ಸಮರ್ಪಣೆ ಆಗಿದಾರೋ ಅವರಿಗೆ ಪ್ರೀತಿ ಜಾಸ್ತಿ ಸಿಗ್ತದೆ ಅಲ್ವಾ? ಒಂದ್ ಸಣ್ಣ ಮಗು ಎರಡೂ ಕೈಯನ್ನು ಎತ್ತಿ ಬಿಟ್ಟು ಅಮ್ಮನ ಮಡಿಲಲ್ಲಿ ಹೋಗ್ಬಿಟ್ಟು ಸರೆಂಡರ್ ಆದಾಗ ಅಮ್ಮನ ಪ್ರೀತಿ ಸಿಗ್ತದಲ್ವಾ? ಯಾರಿಗೆ? ಮಗು ಮಗುಗೆ. ಅದ್ರ ಮಗು ಏನ್ ಮಾಡ್ತದೆ? ನನಗೆಲ್ಲ ಗೊತ್ತು, ನಾನೊಬ್ನೇ ಹೋಗ್ತಾನೆ, ಅವನ್ ದೊಡ್ಡವರು ಆಗ್ಬಿಟ್ಟಿದ್ದಾನೆ, ನೀನೇನ್ ಹೇಳೋದು, ನೀನು ವಯಸ್ಸಾಗಿದೆ, ನೀನ್ ನಿಧಾನಕ್ ಬಾ, ನಾನು ಮುಂದೆ ಹೋಗ್ತಾನೆ ಅಂತ ಏನ್ ಮಾಡ್ಬಿಡ್ತದಂತ ಮಗು? ಆತರ ಹೇಳ್ತಾ ಇದ್ದೆ. ಯಾಕಂದ್ರೆ ದೊಡ್ಡದಾಗ್ಬಿಟ್ಟಿದೆಯಲ್ಲ ಮಗು. ಯಾಕಂದ್ರೆ ಮಗು ದೊಡ್ಡದಾಗ್ಬಿಟ್ಟು ಏನಾಗ್ಬಿಟ್ಟಿದೆ? ಸಾವಿರಾರು ಜನಕ್ಕೆ ಕೋರ್ಸ್ ಕೊಟ್ಬಿಟ್ಟಿದೆ, ಜ್ಞಾನ ಹೇಳ್ಬಿಟ್ಟಿದೆ, ಸೆಂಟರ್ ಓಪನ್ ಮಾಡ್ಬಿಟ್ಟಿದೆ, ದೊಡ್ಡದಾಗ್ಬಿಟ್ಟಿದೆ. ಈಗ ಅಪ್ಪ ಅಮ್ಮನ ಅವಶ್ಯಕತೆ ಬೇಡ, ಯಾರು ಬೇಡ. ಬೇಡ. ಹೋಗು ಹೋಗು ಮುಂದೆ ಹೋಗು ಅಂತ ಹೇಳ್ತಿದ್ದಾರೆ ಬಾಬಾ. ಏನ್ ಹೇಳ್ತಾರೆ? ಹೋಗುವ ಮುಂದೆ ಹೋಗಿ ಬಿಡ್ತೀಯ ಅಂತ ಯಾಕೆ? ಮಾಯೆ ಬರುತ್ತೆ. ಮುಂದೆ ಹೋಗು, ಅಲ್ಲೋ ದೊಡ್ಡ ಒಂದು ಗುಂಡಿಯನ್ನು ತೋಡಿಟ್ಟಿದ್ದೇನೆ ನಾನು. ದುಬ್ಬಕಲ್ಲ. ಇದೆ ಅಲ್ಲಿ ಮುಂದೆ ದೊಡ್ಡ ಗುಂಡಿ ಇದೆ. ಆ ಗುಂಡಿ ಮೇಲೆ ಏನಾಗಿದೆ ಅಂದ್ರೆ ಒಂದು ಚೆನ್ನಾಗಿರುವಂತದ್ದು ಏನ್ ಮಾಡಿದ್ದೇನೆ, ವೀಕ್ ಆಗಿರೋ ಕಟ್ಗೆ ಗಿಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದೇನೆ. ಅಲ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ಕಾಲಿಡು, ಡಮ್ ಅಂತ ಕೆಳಗಡೆಗೆ ಏನ್ ಮಾಡ್ತೀಯ? ಬಿದ್ರೆ ಏನಾಗ್ತದೆ? ಲೇಟ್ ಆಗುತ್ತೆ. ಕೈ ಕಾಲ ಮುರಿದೋಗ್ಬಿಡ್ತದೆ. ಆಮೇಲೆ ಏನ್ ಮಾಡೋದು? ಅಮ್ಮ ಅಮ್ಮ. ಆಗ ಅಮ್ಮ ಅಮ್ಮನೇ ಅಮ್ಮ ಎಲ್ಲಿದ್ದಾರೆ? ಅಮ್ಮ 5 ಕಿಲೋಮೀಟರ್ ನಿಂತಿದ್ದಾರೆ. ನೀವು ಅಮ್ಮ ಅಂತ ಬೊಬ್ಬೆ ಹೊಡ್ಕೊಳ್ಳೋದೇನೆ ಅಲ್ಲಿ ಅಲ್ವಾ? ಅವಾಗ ಅಮ್ಮ ಬರೋವರೆಗೆ ಏನ್ ಮಾಡೋದು? ಕೂಗ್ತಾ ಅಲ್ಲೇ ಇರುತ್ತಾ? ಬಿದ್ದಿದ್ದು. ಅದನ್ನೇ ಅವ್ರ ಮಡಿಲಲ್ಲಿ ಇದ್ದಿದ್ರೆ ಇದಾಗ್ತಿತ್ತ ನಿಮ್ಗೆ? ಇಲ್ಲ. ಇಲ್ಲ. ಆದ್ಮೇಲೆ ಗೊತ್ತಿಲ್ಲ, ಇದೆಲ್ಲ ಮಾಡ್ತಾರೆ ನಮ್ಮ ಅಪ್ಪ ತುಂಬಾ ಬುದ್ಧಿವಂತ, ಗೊತ್ತಿರ್ಲಿ. ಅದಕ್ಕಾಗಿ ದಯವಿಟ್ಟು ಬಾಬನ ಕೈಯಲ್ಲ, ಬಾಬನ ಮಡಿಲಲ್ಲೂ ಇರಬಾರ್ದು. ನಾವು ಎಲ್ಲಿರ್ಬೇಕು? ಹೊಟ್ಟೆ ಅದೇ ಒಳಗೆ. ಒಳಗಡೆ. ಹೊಟ್ಟೆ ಒಳಗಡೆ ಇದ್ದು ಬಿಡಿ. ನೀವು ತಲೆ ಮೇಲೂ ಬೇಡ, ಭುಜದ ಮೇಲೂ ಬೇಡ. ಬಾಬಾ ಹೇಳ್ತಾನೆ, ನಾನು ನಿನ್ನನ್ನ ಬಲಗೈ ಮಾಡ್ತೇನೆ ಅಂತ ಹೇಳ್ತಾರಂತೆ ಬಾಬಾ. ಆಗ್ತೀರಾ? ಆಗ್ತೀರಾ? ರೈಟ್ ಹ್ಯಾಂಡ್ ಆಗಲ್ಲ. ಆಗೋದಿಲ್ಲ. ಇಲ್ಲ. ಕಣ್ಣಿನ ರೆಪ್ಪೆ ಇಲ್ಲ. ಆಗೋದಿಲ್ಲ. ಭುಜದ ಮೇಲೆ ಕೂತ್ಕೊಳ್ತೀರಿ? ಆ ಇಲ್ಲ, ಬೇಡ. ತಲೆ ಮೇಲೆ ಕೂತ್ಕೊಳ್ತೀರಾ? ಇಲ್ಲ. ಬೇಡ. ಮತ್ತೆ ಓಕೆ, ಹೊಟ್ಟೆ ಒಳಗಡೆ. ನಿಮ್ಮನ್ ಸಿಂಹಾಸನದ ಮೇಲೆ ಕೂತ್ಕೊಳ್ತೀರಿ, ಉಳಿಸ್ತೇನೆ. ಕೂತ್ಕೊಳ್ತೀರಾ? ಇಲ್ಲ. ಮತ್ತೆ ಎಲ್ಲಿ ಕೂತ್ಕೊಳ್ತೀರಿ? ಇಲ್ಲ, ಹೊಟ್ಟೆ ಹೊಟ್ಟೆ ಒಳಗೆ. ಒಳಗಡೆ. ಬಾಬನಿಗೆ ಹೊಟ್ಟೆ ಇದೆಯಾ? ಬಾಬನ ಒಳಗಡೆ ಕೂತ್ಕೊಂಡು ಸಾಕು ಅಂದ್ರೆ ಬಾಬಾ ಇಷ್ಟು ಸಹಜ ಮಾಡ್ತಿದ್ದಾರೆ ನೋಡಿ ಅಲ್ವಾ? ಹೌದು. ನೀವೇನು ಮಾಡೋದು ಬೇಡ, ಒಳಗಡೆ ಹೋಗ್ಬಿಟ್ಟು ಸುಮ್ಮನೆ ಏನ್ ಮಾಡ್ತಾ ಇತ್ತು? ಕೂತ್ಕೊಂಡ್ರೆ. ಉಂಡಾಯ್ತು. ಎಷ್ಟು ಸಹಜ ಇದೆ.
अभी भी ब्रह्मा बा बच्चों को आप समान फरिस्ತಾ ಸ್ಥಿತಿ में रहने के लिए इशारा दे रहे हैं. ಈಗಲೂ ಕೂಡ ಬ್ರಹ್ಮ ಬಾಬಾರವರು ತಮ್ಮ ಸಮಾನ ಫರಿಸ್ತಾ ಸ್ಥಿತಿಯಲ್ಲಿ ಇರುವಂತ ಒಂದು ಇಶಾರೆ ಅಂತಂದ್ರೇನು? ಆದೇಶ. ಆದೇಶ ಅಂದ್ರೆ ಆರ್ಡರ್ ಅಂತ ಆಗ್ತದೆ. ಏನ್ ಹೇಳ್ತಾರೆ ಅದಕ್ಕೆ ಇಶಾರೆ ಅಂತಂದ್ರೆ ಆರ್ತಿ ವಿಷಯವನ್ನ ನಮ್ಗೆ ತಿಳಿಸ್ತಿದಾರಂತೆ. ಏನಂತ? ಸಂದೇಶ ಕೊಡ್ತಿದಾರೆ. ಹಾ, ತಂದೆ ಸಮಾನ ಫರಿಸ್ತಾ ಆಗ್ಬೇಕಂತ. ಫರಿಸ್ತಾ ಅಂತಂದ್ರೇನು? ಆತ್ಮಿಕ ಸ್ಥಿತಿ, ಆ ಸಂಬಂಧಗಳಿಂದ ಸ್ಥಿತಿ. ಯಾವ ಸಂಬಂಧ? ಎಲ್ಲಾ ಸಂಬಂಧಗಳು ದೇಹದ ಸಂಬಂಧ. ಹೇಳ್ತಾರೆ ಬರೀ ದೇಹದ ಸಂಬಂಧ ಅಲ್ಲ, ನಿಮಗೂ ನಾಟಕಕ್ಕೂ ಏನು ಸಂಬಂಧ ಇಲ್ಲ, ನಿಮಗೂ ಮೂರು ಲೋಕಕ್ಕೆ ಏನು ಸಂಬಂಧ ಇಲ್ಲ, ನಿಮಗೂ ಪುರುಷಾರ್ಥಕ್ಕೂ ಏನೂ ಸಂಬಂಧ ಇಲ್ಲ, ನಿಮಗೂ ಸೇವೆಗೂ ಏನೂ ಸಂಬಂಧ ಇಲ್ಲ, ನಿಮಗೂ 63 ಜನ್ಮದ ಸಾಲಕ್ಕೂ ಏನೂ ಸಂಬಂಧ ಇಲ್ಲ, ನಿಮಗೂ 21 ಜನ್ಮಕ್ಕೂ ಏನೂ ಸಂಬಂಧ ಇಲ್ಲ, ನಿಮಗೂ ಈ ಪ್ರಪಂಚದ ಯಾವುದೇ ವಿಷಯಗಳಿಗೆ ಏನೂ ಸಂಬಂಧ ಇಲ್ಲ. ಇಲ್ಲ, ಇದೆಯಾ? ಇಲ್ಲ. ಎಲ್ಲದಿಂದ ನೀವು ಯಾರು? ಪರಿಸ್ತ. ಡಿಟ್ಯಾಚ್. ಒಂದು ಮಗು ಕೈಯಲ್ಲಿ ಮೊಬೈಲ್ ಕೊಟ್ರೆ ಅದಕ್ಕೆ ಯಾರ ಜೊತೆ ಸಂಬಂಧ ಇದೆ? ಮೊಬೈಲ್ ಅಷ್ಟೇ. ನಿಮ್ಗೆ ಯಾರ ಜೊತೆಗೆ ಸಂಬಂಧ? ತಂದೆ ಬಾಬನ ಪ್ರೀತಿ, ಬಾಬನ ಶಕ್ತಿ, ಆ ಸಂಪಾದನೆ, ಅನುಭವ, ಅದು ಒಂದು ಬಿಟ್ರೆ ಬೇರೆ ಯಾರ ಜೊತೆಗೂ ನನ್ನ ಸಂಬಂಧ ಇಲ್ಲ. ಇಲ್ಲ. ನನ್ನ ಮನೆ, ನನ್ನ ಮೂಲಕ ನಾನೇ ಮಾಡ್ಬೇಕಪ್ಪ, ನಾನೇ ವಿಶ್ವ ಕಲ್ಯಾಣ ಮಾಡ್ಬೇಕು ಹೇಳುವಂತ ನಾನು ನನ್ನದು ಹೇಳೋದು ಬರಬಾರ್ದು. ಅಂದ್ರೆ ಬ್ರಹ್ಮ ಬಾಬಾರವರು ಕೂಡ ಈಗಲೂ ಕೂಡ ಅವ್ಯಕ್ತ ವತನದಲ್ಲಿ ತನ್ನ ಕಾರ್ಯವನ್ನ ಯಾರ್ಥ ಮಾಡಿಸಿದಾರಂತೆ? ಬಾಬಾ ಬಾಬಾವನ ಹತ್ರ, ಶಿವ. ಶಿವಬಾಬಾ ಹಾಗೆ ನೀವು ಕೂಡ ಎಲ್ಲ ಜವಾಬ್ದಾರಿ ಯಾರಿಗೆ ಒಪ್ಪಿಸ್ಬೇಕು? ಬಾಬಾ ಶಿವಬಾಬನಿಗೆ ಒಪ್ಪಿಸ್ಬಿಟ್ಟು ಬ್ರಹ್ಮ ಬಾಬಾ ಸಮಾನ ಫರಿಸ್ತಾ ಆಗ್ಬೇಕು. ನಿಮ್ಮ ವೈಯಕ್ತಿಕ ಪುರುಷಾರ್ಥ ಇರ್ಬೋದು, ವಿಶ್ವ ಕಲ್ಯಾಣ ಇರ್ಬೋದು, ಯಾವುದರ ಜವಾಬ್ದಾರಿನೂ ನಿಮ್ಗೆ ಇಲ್ಲವೇ ಇಲ್ಲ. ನಿಮ್ ಜವಾಬ್ದಾರಿ ಒಂದೇ, ಏನು? ಬಾಬನ್ನ ನಿಮ್ಮ ಬಾಬನ ಮನಸ್ಸನ್ನ- ನಿಮ್ಮ ಮನಸ್ಸನ್ನ ಸದಾ ಬಾಬನ ಕೈಗೆ ಕೊಡೋದು ಅಷ್ಟೇ ಒಂದ್ ಜವಾಬ್ದಾರಿ. ನಿಮ್ ಕೆಲ್ಸ ಏನು? ಸದಾ ನನ್ನ ಬಾಬಾ ಅವ್ರ ಕೈಲಿ ಕೊಡೋದು. ಒಂದು ಸಣ್ಣ ಮಗು ತನ್ನ ಶರೀರ ಹೇಳುವಂತ ಸಾಧವನ್ನ ಅಮ್ಮನ ಮಡಿಲಲ್ಲಿ ಇಟ್ಟಾಗ ಆ ಶರೀರದ ಮೇಂಟೆನೆನ್ಸ್ ಜವಾಬ್ದಾರಿ ಯಾರ್ದು? ನಮ್ಮದೇ. ಮಲಗಿಸೋದಿರ್ಬೋದು, ಏಳ್ಸೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು, ಊಟ ಕೊಡೋದಿರ್ಬೋದು, ಬಟ್ಟೆ ಹಾಕೋದಿರ್ಬೋದು, ಶೃಂಗಾರ ಮಾಡೋದಿರ್ಬೋದು, ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅದನ್ನು ಅದಕ್ಕೆ ಸರಿಪಡಿಸಿ ಸರಿ ಮಾಡೋದಿರ್ಬೋದು. ಸಣ್ಣ ಮಗು ಇದ್ದಾಗ ಮೈ ಮೇಲೆ ಸೊಳ್ಳೆ ಕೂತ್ರುನು ಕೂಡ ಆ ಸೊಳ್ಳೆನ ಹೊಡೆಯೋ ಜವಾಬ್ದಾರಿನೂ ಕೂಡ ಯಾರ್ದು? ನಮ್ಮದೇ. ಅಮ್ಮಂದೆ. ಅಂದ್ಮೇಲೆ ಆದ್ಮೇಲೆ ಎಲ್ಲ ನನಗೆ ಗೊತ್ತು 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 ಅಂತ ನಾನು ಮುಂದೆ ಹೋಗ್ಬೇಕು, ಎಲ್ಲ ಬಾಬನಿಗೆ ಒಪ್ಪಿಸ್ಬೇಕು. ಎಲ್ಲ ಬಾಬಾ ಅವ್ರಿಗೆ ಯಾವ್ದನ್ನ? ಎಲ್ಲವನ್ನ ವಿಶ್ವ ತನು, ಮನ, ಧನ, ಸಮಯ, ಸಂಕಲ್ಪ, ಜೀವನ ಎಲ್ಲವನ್ನ ಬಾಬನಿಗೆ ಒಪ್ಪಿಸ್ಬಿಟ್ಟು ನಿಮ್ದು ಏನ್ ಮಾಡೋದು? ಏನ್ ಮಾಡೋದು? ನಿಮಿತ್ತ ಆಗಿರೋ ಆರಾಮಾಗಿ ಬಾಬನ ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನಿಮಗೆ ಕೆಲಸ ಮುಗೀತು. ಆ ರೀತಿ ನೀವಿದ್ದಾಗ ಈ ಪ್ರಪಂಚದ ದುಃಖ, ನೋವು, ಸಮಸ್ಯೆಯ ಅನುಭವ ನಿಮ್ಗೆ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ನೀವ್ ಹೆಂಗಿರ್ತೀರಿ? ಹೆಂಗಿರ್ತೀರ? ಖುಷಿಯಾಗಿರುತ್ತೆ. ಮಸ್ತ್ ಆಗಿರ್ತಾರೆ. ಇವತ್ತಿನ ಪ್ರಪಂಚದಲ್ಲಿ ನೋಡಿ ಎಷ್ಟೋ ಜನ ಲೌಕಿಕ ಸಂಪಾದನೆ ಕಡೆ ಹಿಂಗ್ ಓಡ್ತಾರೆ, ಹಗಲು ರಾತ್ರಿ ಹೋಗ್ತಾ ಇರ್ತಾರೆ. ಪ್ರಪಂಚದಲ್ಲಿ ಏನಾಗಿದೆ, ಪಕ್ಕದ ಮನೇಲಿ ಏನಾಗಿದೆ, ಅವ್ರ ಮನೇಲಿ ಏನಾಗಿದೆ ಅಂತ ಅವ್ರಿಗೆ ಏನಾಗಿರೋದಿಲ್ಲ, ಗೊತ್ತಿರಲ್ಲ. ಎಷ್ಟೋ ಸಲ ಶಾರೀರಿಕವಾಗಿ ಕೂಡ ಎಷ್ಟೋ ಕಾಯಿಲೆಗಳಿರ್ತಾವ, ಅದ್ರ ಕಡೆನೂ ಗಮನ ಇರೋದಿಲ್ಲ ಅವ್ರದ್ದು. ಗಮನ ಎಲ್ಲಿರ್ತದೆ? ದುಡಿಮೆ. ಸ್ಥೂಲವಾದ ಸಂಪಾದನೆ ಕಡೆಗೆ. ಹಾಗೆ ಬಾಬಾ ಹೇಳ್ತಾರೆ, ಸಮಯದನುಸಾರ ಎಲ್ಲವನ್ನ ನನಗೆ ಒಪ್ಪಿಸ್ಬೇಡಿ, ಫರಿಸ್ತಾ. ಏನಾಗ್ಬೇಕಂತೆ? ಪರಿಷ್ಠ ಏನಾಗ್ಬೇಕು? ಫರಿಷ್ಠ. ಎಷ್ಟು ನೀವು ಫರಿಸ್ತಾ ಆಗ್ತಿರೋ ಅಷ್ಟು ಎಲ್ಲರ ಜೊತೆಗೆ ನಿಮ್ಮ ರಿಶ್ತಾ ಇರ್ತದೆ. ಇರೋದಿಲ್ಲ. ನೀವು ನಿಮ್ಮ ಮನಸ್ಸಿನಿಂದ ಎಷ್ಟು ಮನಸ್ಸನ್ನು ತೆಗಿತಿರೋ ಅಷ್ಟು ನಿಮ್ಮ ಮೂಲಕ ಬಾಬಾ ಎಲ್ಲರಿಗೂ ಕೂಡ ಏನ್ ಮಾಡ್ತಾ ಇರ್ತಾರೆ? ಕೊಡ್ತಾ ಇರ್ತಾರೆ. ಆವಾಗ ಭಗವಂತನ ಶಕ್ತಿಯನ್ನ ಕೊಡೋದಲ್ಲಿ ಎಲ್ಲರ ಜೊತೆಗೂ ನನ್ನ ಸಂಬಂಧ ಇದೆ. ಏನಿದೆ?
ಸಂಬಂಧ ಇದೆ. ಭಗವಂತನ ಶಕ್ತಿಯನ್ನು ಕೊಡೋದಲ್ಲಿ ಎಲ್ಲರ ಜೊತೆಗೂ ನನ್ನ ಸಂಬಂಧ ಇದೆ. ಆದರೆ ಪ್ರಪಂಚದವರ ಹತ್ತಿರ ತೆಗೆದುಕೊಳ್ಳಿಕ್ಕೆ ನನಗೆ ಯಾರ ಜೊತೆಗೂ ಸಂಬಂಧ ಇಲ್ಲ. ಇಲ್ಲ. ಅರ್ಥ ಆಯ್ತಾ? ಹ್ಮ್. ಉದಾಹರಣೆಗೆ ನಾ ಬಾಬನ ಮಕ್ಕಳು ಶರೀರಕ ಆಹಾರ ಕೊಡಬೇಕು ಅಂತಂದ್ರೆ ನಾನು ಅಡಿಗೆ ಮಾಡಿ ಬಾಬಾ ನೆನಪು ಮಾಡ್ಬಿಟ್ಟು ನಾನು ಆಹಾರವನ್ನು ಸ್ವೀಕಾರ ಮಾಡ್ತೇನೆ. ಬೇರೆಯವರು ಯಾರ ಆಹಾರನೂ ನನಗೆ ಬೇಡ. ಹೌದಾ? ಹ್ಮ್. ಆದ್ರೆ ನಾನು ಆಹಾರವನ್ನು ರೆಡಿ ಮಾಡಿ ನಾನು ಎಲ್ಲರಿಗೂ ಕೂಡ ಏನ್ ಮಾಡ್ತೇನೆ? ಕೊಡ್ತೀನಿ. ಹಂಚುತ್ತೇನೆ. ನಾನು ಎಲ್ಲರಿಗೂ ಕೂಡ ಕೊಡ್ತೇನೆ. ಆದ್ರೆ ಯಾರ್ದು ನನಗೆ ಬೇಡ. ಬೇಡ. ಹಾಗೆ ಬಾಬಾ ಎಷ್ಟು ಈ ಪ್ರಪಂಚದ ನಾನು ನಂದದು ಹೇಳೋದ್ರಿಂದ ನೀವು ಡಿಟ್ಯಾಚ್ ಆಗ್ತಿರೋ, ಫಲಿಸ್ತಾ ಆಗ್ತಿರೋ, ಅಷ್ಟು ಬಾಬನ ಜೊತೆಗೆ ರಿಸ್ತಾ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗತ್ತೆ. ಅಷ್ಟು ಈಶ್ವರೀಯ ಕಾರ್ಯದಲ್ಲಿ ಏನಾಗ್ತಾ ಹೋಗ್ತದೆ? ವಿಶಾಲವಾದ ರೂಪದಲ್ಲಿ ಸೇವೆಯ ಅಭಿವೃದ್ಧಿ ಆಗ್ತಾ ಇರ್ತದೆ. ಮತ್ತೆ ಈಗ ಏನ್ ಮಾಡ್ಬೇಕು ಇವಾಗ? ಬ್ರಹ್ಮ ಬಾಪ್ ಸಮಾನ್ ವಿಶ್ವ ಕಲ್ಯಾಣ ಮಾಡುವಂತ ಸಂಪೂರ್ಣ ಜವಾಬ್ದಾರಿಯನ್ನು ಯಾರಿಗೆ ಕೊಡ್ಬೇಕು? ಶಿವಬಾಬಾ. ಆ ಶಿವಬಾಬಾ. ಬಾಬಾದ ಆಧಾರ ಕೊಟ್ಬಿಟ್ಟು ನೀವೇನ್ ಮಾಡೋದಾಯ್ತು? ಸುಮ್ಮನೆ ಎಲ್ಲಿ ಕುತ್ಕೊಳ್ಳಲ್ಲ. ಬಾಬನ ಈಗ ಹೇಳಿ, ಬಾಬನ್ ಜೊತೆಗೆ ಆತ್ಮಿಕ ಸಂಭಾಷಣೆ ಮಾಡ್ಬೇಕಾ? ಇಲ್ಲ. ಇಲ್ಲ. ಅಶರೀರಿ ಆಗ್ಬೇಕಾ? ಇಲ್ಲ. ಬಿಂದು ಆಗ್ಬೇಕಾ? ಇಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಇಲ್ಲ. ಮಾತಾಡ್ತಿಲ್ವಲ್ಲ ಯಾರು? ಇಲ್ಲ ಅಣ್ಣ. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಹೊಟ್ಟೆಯೊಳಗೆ ಕುತ್ಕೊಂಡು ಹೋಟೆಲ್ ಕೂತ್ಕೊಂಡ್ಬಿಟ್ಟು ಎಲ್ಲ ಬಂದ್ಬಿಡ್ತಲ್ಲ. ಎಲ್ಲ ನಿನ್ನೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲ, ನನ್ಗೆ ಏನ್ ಬೇಕೋ ಅದು ಆಹಾರವನ್ನು ಕೊಡು ಅಷ್ಟೇ ಹೌದಾ? ಅಲ್ವಾ? ಅಂದ್ರೆ ಆ ರೀತಿ ನೀವು ಸದಾಕಾಲ ಯೋಗ ಮಾಡಿದಾಗ ಪುನಃ 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 ಏನ್ ಮಾಡ್ಬೇಕು? ಬಾಬನ ಒಳಗಡೆಗೆ ಹೋಗ್. ಉಳಿದುಕೊಳ್ಬೇಕು. ಉಳಿದುಕೊಳ್ಳುವ ಮೊದಲು ಬಾಬನ ಜೊತೆ ಎಗ್ರಿಮೆಂಟ್ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? Agreement. ಏನ್ ಎಗ್ರಿಮೆಂಟ್? ನಾನು ನಿನ್ನ ಹತ್ರ ಬಂದು ಕುಳಿತುಕೊಂಡಾಗ ನನ್ನ ಮನಸ್ಸನ್ನ, ಈ ತನುವನ್ನ ನೀನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೊ. ಮಾಡಬೇಕು, ಅಥವಾ ನಿನ್ನ ಇಷ್ಟದ ಪ್ರಕಾರ ನೀನು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು. ಪದೇ ಪದೇ ನೀನು ಯಾಕೆ ಬಂದಿದೀಯಾ, ಯಾಕೆ ಮನ್ಸು ಕೊಡ್ತಿದ್ಯಾ ಅಂತ ನೀನ್ ನನಗೇನ್ ಮಾಡಬಾರ್ದು? ನಿನ್ ಕೇಳಬಾರ್ದು, ನಾನು ಹೇಳಬಾರ್ದು. ಸರಿನಾ? ಮನಸ್ಸನ್ನು ಕೊಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ಅಂತ ಅರ್ಥ ಅಲ್ವಾ? ಅದಕ್ಕಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಕೆಲವೊಬ್ರು ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಅವ್ರು ಬಂದ ತಕ್ಷಣ ಏನು ಅಂತ ಅವ್ರಿಗೆ ಏನಾಗಿರುತ್ತೆ ಗೊತ್ತಿರ್ತದೆ. ಹೇಳೋಕ್ಕಿಂತ ಮೊದ್ಲೇನ ಏನ್ ಮಾಡ್ಬಿಡ್ತಾರೆ ಅವರು? ತಂದು ಕೊಟ್ಟು ಬಿಡ್ತಾರೆ. ಕೆಲವೊಬ್ರು ಶುಗರ್ ಇರುವಂತ ಪೇಷಂಟ್ಗಳು ಇರ್ತಾರಲ್ಲ, ವಿದೌಟ್ ಶುಗರ್ ಕಾಫಿ ಟೀ ಕುಡಿದಿರ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇದಕ್ಕೆ ಬಂದಿದ್ದಾರೆ ಇವರು ಅಂತ. ಅದಕ್ಕಾಗಿ ಆದ್ಮೇಲೆ ಆದಷ್ಟು ನಾವು ಪ್ರಪಂಚದಿಂದ ಬಾಬನ ಹತ್ರ ಮಾತಾಡೋದನ್ನು ಕೂಡ ಏನ್ ಮಾಡ್ಬಿಡ್ಬೇಕು? ಕಡಿಮೆ ಮಾಡ್ಬಿಡ್ಬೇಕಾಗ್ತದೆ. ಕೇವಲ ಒಂದೊಂದು ಸೆಕೆಂಡ್ ಸಿಕ್ಕಿದಾಗ್ಲೂ ಕೂಡ ಮನಸ್ಸನ್ನು ಯಾರ ಹತ್ರ ಇಟ್ಬಿಡ್ಬೇಕು? ಬಾಬನ ಕೈಯಲ್ಲಿ ಕೊಟ್ಟು ಆ ಕ್ಷಣದಲ್ಲಿ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಆವಾಗ ಬಾಬನಿಂದಿಗೆ ಶುಭಾಶಯ ಏನಾಗ್ತಾ ಇದೆ? ಆದ್ಮೇಲೆ ಒಂದು ಗೊತ್ತಿರ್ಲಿ, ಈ ಸ್ಥಿತಿಯಲ್ಲಿ ನೀವಿದ್ದಾಗ ಎಷ್ಟು ಚೆನ್ನಾಗಿ ನಿಮ್ಗೆ ಅನುಭವ ಆಗ್ತದಲ್ವಾ, ಅಷ್ಟೇ ಚೆನ್ನಾಗಿ ಬೇರೆಯವ್ರಿಗೂ ಕೂಡ ಏನಾಗ್ತದೆ? ಅನುಭವ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ಳಿ. ಎಷ್ಟು ನಿಮ್ಮಲ್ಲಿ ಯೋಗ ಪವರ್ಫುಲ್ ಆಗ್ತದೋ, ವಿಕರ್ಮ ವಿನಾಶ ಆಗತ್ತೋ, ಅದೇ ಭಗವಂತನ ಸಪ್ತ ಗುಣಗಳು ಅಷ್ಟೇ ನಿಮ್ಗೆ ಏನಾಗ್ತವೆ? ಖುಷಿ ಕೊಡ್ತದೆ. ಸ್ವಚ್ಛತೆಯ, ಶುದ್ಧತೆಯ ನಿಮ್ಗೆ ಅನುಭವ ಆಗ್ತಾ ಇರ್ತದೆ. ಹೇಗೆ ನಾಲ್ಗೆ ಕ್ಲೀನ್ ಆದಷ್ಟು ನಾಲ್ಗೆ ಮೇಲೆ ಇಟ್ಟಿರುವಂತ ವಸ್ತು ಅದರಂತೂ ರುಚಿ ಸ್ಪಷ್ಟತೆ ಗೊತ್ತಾಗತ್ತೋ, ಹಾಗೆ ಮನಬುದ್ಧಿ ಕ್ಲೀನ್ ಆದಷ್ಟು ಏನಾಗ್ತದಂತೆ? ನಿಮಗೆ ಸ್ಪಷ್ಟತೆಯ ಅನುಭವ ಆಗ್ತಾ ಹೋಗ್ತದೆ. ಅದೇ ಪ್ರಮಾಣದಲ್ಲಿ ಜನರಿಗೂ, ಬೇರೆ ಆತ್ಮಗಳಿಗೂ, ಪಂಚತತ್ವಗಳಿಗೂ ಕೂಡ ಏನಾಗ್ತದೆ? ಅದರ ಅನುಭವ, ಅನುಭೂತಿ ಆಗ್ತಾ ಇರ್ತದೆ. ಅದನ್ನ ನೀವೇನ್ ಮಾಡ್ಕೊಳ್ತಾ ಹೋಗ್ಬೇಕು? ಚೆಕ್ ಮಾಡ್ಕೊಳ್ತಾ ಹೋದಾಗ ನೀವು ಅದರಲ್ಲಿ ಕರೆಕ್ಟ್ ಆಗಿದ್ದೀರಾ. ಮತ್ತೆ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗ್ತದೆ. ಮೊದಲು ಸೇವೆಯನ್ನು ಮಾಡಿದಾಗ 5 ವರ್ಷದಲ್ಲಿ ಮಾಡಿರುವಂತ ಸಾಧನೆ ಆದ್ಮೇಲೆ ಇಲ್ಲಿ 5 ನಿಮಿಷದಲ್ಲಿ ಆಗ್ತದೆ. ಏನಾಗ್ತದೆ ಅಲ್ವಾ? ಒಬ್ಬ ವ್ಯಕ್ತಿ ಲೇಬರ್ ಕೆಲಸ ಮಾಡಿ ತಿಂಗಳಿಗೆ 10,000 ರೂಪಾಯಿ ತಗೊಳ್ತಾನೆ ಅಲ್ವಾ? ಒಬ್ಬ ಚೇರ್ಮನ್ ಆದ್ರೂ 1 ಗಂಟೆಗೆ 10,000 1 ಲಕ್ಷ ತಗೊಳ್ತಾನೆ ಅಲ್ವಾ? ವ್ಯತ್ಯಾಸ ಇದೆಯೋ ಇಲ್ವೋ? ಸಮಯದ ಅನುಸಾರ ಏನಾಗ್ಬೇಕು ನಾವು? ಚೇಂಜ್. ನೀವ್ ಹೇಳಿದಷ್ಟು ಈಸಿ ಇಲ್ಲ, ನೀವು ತಿಳ್ಕೊಂಡಷ್ಟು ಈಸಿ ಇಲ್ಲ.
ಅಷ್ಟು ನೀವು ಆ ಸ್ವಚ್ಛ ಮನೋಭಾವ ಇಟ್ಕೊಂಡು ಸಾಧನೆ ಮಾಡಿದಾಗ ಮಾತ್ರ ಏನಾಗ್ತದೆ, ಆ ಸಾಧನೆ ಫಲ ಹಿಡಿದು ನಿಮ್ಗೆ ಸಿಗತ್ತೆ. ಪ್ರಯತ್ನ ಮಾಡಿದ್ರೆ ಫಲ ಖಂಡಿತವಾಗ್ಲೂ ಸಿಕ್ಕುತ್ತೆ. ಓಕೆ. ಅಂಶ ಓಂ ಶಾಂತಿ. ಶಾಂತಿ.